ಶ್ರೀ ಗುರು ಬಸವಲಿಂಗಾಯ ನಮಃ. ಪಾಯದೊಳು ಗುರು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದ ಎದುರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನೀಕಾಯವನ್ನು ಪಾವನೋ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಗುರು ಬಸವ ಶರಣಾರ್ಥಿ. ನಿಜದ ಅರಿವು ಆಚಾರ ಅನುಭವಗಳನ್ನ ಜಗತ್ತಿಗೆ ನೀಡಿದಂತ ವಿಶ್ವಗುರು ಬಸವಣ್ಣನವರನ್ನ, ಅವರ ನಡೆಯಲ್ಲಿ ನಡೆದಂತ ಎಲ್ಲ ಶರಣ ದಾರ್ಶನಿಕ ಚೇತನಗಳ ಪ್ರೇರಣೆಯನ್ನ ಬಯಸುತ್ತಾ, ಶತಮಾನದಾದ್ಯಂತ ಸಾಗಿ ಶತಮಾನದುತ್ತರಕ್ಕೂ ಬೆಳಗಿ ವಿಜಯಪುರವನ್ನ ವಿಶ್ವದ ಪ್ರಮುಖ ವಿದ್ಯಾ ಕಾಶಿಯನ್ನಾಗಿಸಿದಂತ BLD ಸಂಸ್ಥೆ, ಅದರ ಸಂಸ್ಥಾಪಕರು, ಪುನರುತ್ಥಾನಕರು, ಮಹಾದಾನಿಗಳ ಸಂಸ್ಮರಣೆಯ ಈ ಪಾವನ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನ ಕರುಣಿಸಿರುವಂತಹ ನಮ್ಮ ಭಾಗದವರೇ ಆದಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಆದಿಯಾಗಿ ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಮತ್ತು BLD ಕೊಂಡೊಯ್ಯುತ್ತಿರುವಂತಹ ನಮ್ಮೆಲ್ಲರ ಅತ್ಯಂತ ಗೌರವಾನ್ವಿತರು ಆಗಿರುವಂತಹ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು ಮತ್ತು ಹೆಮ್ಮೆಯ BLD ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ MB ಪಾಟೀಲ್ ಸರ್ ಅವರಲ್ಲಿ, ಆಗಮಿಸಿರುವಂತಹ ಎಲ್ಲ BLD ನಿರ್ದೇಶಕರು, ಆಜೀವ ಸದಸ್ಯರು ಮತ್ತು BLD ಸಂಸ್ಥೆಯ ಎಲ್ಲ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಯವರು, ವಿದ್ಯಾರ್ಥಿಗಳಲ್ಲಿ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳು. BLD ಸಂಸ್ಥೆ ಅಲ್ಲಿ ಇಂದು ನಾವು ಅದರ ಸಂಸ್ಥಾಪಕರು, ಪುನರುತ್ಥಾನಕರು ಮತ್ತು ಮಹಾದಾನಿಗಳ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ನಾವು ನೆರೆದಿದ್ದೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಗೌರವಪೂರ್ಣವಾಗಿ ಇಲ್ಲಿವರೆಗೂ ನಡೆದಿದೆ. ಪ್ರಾಯಶಃ BLD ಸಂಸ್ಥೆಯಲ್ಲಿ ನಾವು ಅದರ ಸಂಸ್ಥಾಪಕರ ಬಗ್ಗೆ ಮಾತನಾಡುವುದು ಅಂತಂದ್ರೆ ನಮಗೆ ಬಹಳ ಕಷ್ಟದ ಕೆಲಸ. ಹಾಗಾಗಿ ಸಂದರ್ಭದ ಒಂದು ಮಹತ್ವವನ್ನು ಅರಿತು ಸೂಕ್ಷ್ಮವಾಗಿ ಎಲ್ಲ ಮಹನೀಯರ ಒಂದು ಪ್ರಸ್ತಾಪವನ್ನು ಮಾಡುತ್ತಾ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಪ್ರಾಯಶಃ ಇವರೆಲ್ಲರೂ ವೇದಿಕೆ ಮೇಲಿರುವಂತಹ ಆ ಮಹನೀಯರು, ಇವರೆಲ್ಲ ಇವತ್ತು ಒಂದು ದಿನ ಸ್ಮರಣೆಯಾಗಿ ನಾಳೆ ಮರೆತು ನಮ್ಮ ಕೆಲಸದಲ್ಲಿ ಮರೆಯಾಗಿ ಹೋಗುವಂತ ವ್ಯಕ್ತಿಗಳಲ್ಲ. ಅವರು ಸದಾವಕಾಲ ಸ್ಮರಣೀಯರು. ಹಾಗಾಗಿ ಇವರು 4 ಜನರನ್ನ ನಾನು ಸದಾವಕಾಲ ಸ್ಮರಣೀಯರು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇಡೀ ಸಂಸ್ಥೆಗೆ ಬೀಜವನ್ನ ಬಿತ್ತಿ 1910ನೇ ಇಸವಿಯಲ್ಲಿ ಮಾಡಿದಂತವರು ವಚನಶಾಸ್ತ್ರ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರು. ಅವರನ್ನ ವಚನ ಗುಮ್ಮಟ ಮತ್ತು ಪ್ರಾಯಶಃ 770 ಅಮರಗಣಗಳ ನಂತರದಲ್ಲಿ 771ನೇ ಅಮರಗಣಾಧೀಶ್ವರ ಅಂತ ಯಾರಿಗಾದ್ರೂ ನಾವು ಕರೀಲಿಕ್ಕೆ ಸಾಧ್ಯ ಇದ್ರೆ ಅದು ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ ಅಂತ ಜಂಗಮ ಚೇತನಕ್ಕೆ. ಅವರ ಬಗ್ಗೆ ಬಹಳಷ್ಟು ಹೇಳಬಹುದು, ಆದ್ರೆ ನನಗೆ ಅವರ ಬಗ್ಗೆ ರಚನೆಯಾಗಿರುವಂತಹ ಈ ಒಂದು ಪದ್ಯ ಬಹಳಷ್ಟು ಪ್ರಿಯವಾದದ್ದು. ಅದನ್ನೇ ತಮ್ಮ ಮುಂದೆ ಪ್ರಸ್ತುತ ಮಾಡ್ತೇನೆ. ಹಗಲೆಲ್ಲ ಹುಟ್ಟುವರೆ ಹಳಕಟ್ಟಿ ಅಂತವರು, ಶತಕ ಸುಕೃತದ ಸತ್ವ ತೊಟ್ಟು ನಿಂತವರು, ಶತಕ ಸುಕೃತದ ಸತ್ವ ತೊಟ್ಟು ನಿಂತವರು, ಕರುನಾಡ ಕಾರಣಿಕ ಜ್ಞಾನದಾಸೋಹಿ. ಶಿಕ್ಷಣವೋ, ದುರ್ಭಿಕ್ಷ ಪರಿಹಾರ ಕಾರ್ಯವೋ, ಸಹಕಾರವೋ, ಬ್ಯಾಂಕೋ, ಸ್ವಾತಂತ್ರ್ಯ ಹೃದಯವೋ, ಶೋಧನೆಯೋ, ಬೋಧನೆಯೋ, ಸುಗತಿ ಸಾಧನೆಯೋ, ವಚನ ಪ್ರಕಾಶನವೋ, ಪತ್ರ ಸಂಪಾದನೆಯೋ, ಹಗಲೆಲ್ಲ ಹುಟ್ಟುವರೆ ಹಳಕಟ್ಟಿ ಅಂತವರು. ಪ್ರಾಯಶಃ ಇಂತಹ ಮಹೋನ್ನತ ವ್ಯಕ್ತಿತ್ವದ ಆ ಒಂದು ಜಂಗಮ ಚೇತನ ನಮಗೆ ಸಿಗದೇ ಹೋಗಿದ್ರೆ ಪ್ರಾಯಶಃ ಇವತ್ತು ಕರ್ನಾಟಕ ವಚನ ಸಾಹಿತ್ಯದಿಂದ ವಂಚಿತವಾಗುವಂತ ಒಂದು ಸಂದರ್ಭ ಒದಗ್ತಾ ಇತ್ತು. ತಮ್ಮ ಇಡೀ ಜೀವನವನ್ನ ಇದಕ್ಕೆ ಮುಡಿಪಾಗಿಟ್ಟಂತವರು ಪೂಜ್ಯರಾದಂತ ಡಾಕ್ಟರ್ ಫಕೀರಪ್ಪ ಹಳಕಟ್ಟಿಯವರು. ಅವರ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ದಿನಗಳು ತಿಂಗಳುಗಳು ಸಾಕಾಗ್ಲಿಕ್ಕಿಲ್ಲ. ಆ ಒಂದು ಬೀಜವನ್ನ ಬಿತ್ತಿ ಅವರು ಅನೇಕ ಕಾರ್ಯಗಳಲ್ಲಿ ಮಗ್ನರಾದರು. ಆದ್ರೆ ಈ ಸಂಸ್ಥೆಯನ್ನ ಅದಕ್ಕೆ ನೀರುಣಿಸಿ ಪೋಷಿಸಿದಂತವರು ಧರ್ಮ ಸಮಾಜಗಳನ್ನ ಸಮನಾಗಿ ಕಂಡ ನಿಜ ವಿರಕ್ತ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಗನ ಬಸವ ಶಿವಗಳು ಬಂತನಾಳ.
ಚಿಕ್ಕ ವಯಸ್ಸಿನಲ್ಲಿಯೇ ಸಮಾಜ ಸೇವಾ ದೀಕ್ಷೆಯನ್ನ ಕೈಗೊಂಡು ಪ್ರಾಯಶಃ ಅವರು ಬರೀ ಸಮಾಜದ ಕೆಲಸವನ್ನ, ಧರ್ಮದ ಕೆಲಸವನ್ನ ಮಾತ್ರ ಮಾಡದಲೇ ಮೌಢ್ಯಗಳ ನಿವಾರಣೆಗೆ ಬಹಳಷ್ಟು ಒತ್ತನ್ನು ಕೊಟ್ಟಿರುವಂತವರು. ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಗೆ ಶಿಕ್ಷಣವೇ ಅಡಿಪಾಯ ಎಂದು ಅರಿತಂತ ಕೆಲವು ಪೂಜ್ಯರು ಮೊದಲನೇ ಸ್ಥಾನವನ್ನ ಇಲ್ಲಿ ಈ ಭಾಗದಲ್ಲಿ ಕೈಗೊಂಡಿದ್ದಕ್ಕೋಸ್ಕರವಾಗಿಯೇ, ಅದರಲ್ಲೂ ಮುಖ್ಯವಾಗಿ ವಿಜಯಪುರಕ್ಕೆ ಪ್ರಥಮ ಕಾಲೇಜನ್ನು ನೀಡಿದಂತ ಒಬ್ಬ ಮಹಾನ್ ರಾಷ್ಟ್ರ ಸಂತ, ಹಾಗೆಯೇ ಮಠಗಳನ್ನ ಕೇವಲ ಧಾರ್ಮಿಕ ಕೇಂದ್ರವಾಗಿಸಲೇ ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಉನ್ನತಿಯ ಕೇಂದ್ರವನ್ನಾಗಿಸಿದಂತವರು ಪೂಜ್ಯ ಸಂಗನ ಬಸವ ಶಿವಯೋಗಿಗಳು. ಅವರ ಜನ್ಮದಿನ ಕೂಡ ಇಂದು ಆಗಿದೆ. ಅದನ್ನ ಅವರು ಬೆಳೆಸಿದಂತಹ ಸಸಿಯನ್ನ ಬೃಹದಾಕಾರವಾಗಿ ಮರವಾಗಿ ಅದನ್ನ ಮುನ್ನಡೆಸಿದಂತವರು, ಸೇವೆಯನ್ನೇ ಪೂಜೆಯಿಂದರಿತ ಸಮಾಜ ಯೋಗಿ, ಮೌಲ್ಯಾಧಾರಿತ ರಾಜಕಾರಣದ ಮುತ್ಸದ್ದಿ ಶರಣ ಶ್ರೀ ಬಸನಗೌಡ ಮಲ್ಲನಗೌಡ ಪಾಟೀಲ್ ರವರು. ಬದುಕನ ಎಲ್ಲ ಗಳಿಗೆಗಳನ್ನ ಸಾರ್ವಜನಿಕ ಜೀವನಕ್ಕೆ ಸಮರ್ಪಣೆಗೈದಂತ ಅವರು BLD ಸಂಸ್ಥೆಯ ಪುನರುತ್ಥಾನಕರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅತಿಶಯೋಕ್ತಿ ಅಲ್ಲ. ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಎಂಬ ಸಹಕಾರ ತತ್ವವನ್ನ ಅಕ್ಷರಶಃ ಮೈಗೂಡಿಸಿಕೊಂಡಂತ ಶರಣರಾದಂತ BM ಪಾಟೀಲ್ ರವರು ಅಭಿವೃದ್ಧಿಯ ಹರಿಕಾರರು. ಕೇವಲ ಸಂಸ್ಥೆಯನ್ನಷ್ಟೇ ಬೆಳೆಸಲೇ, ವಿಜಯಪುರವನ್ನಷ್ಟೇ ಬೆಳೆಸಲೇ ಇವತ್ತು ಬೆಂಗಳೂರು ಇಷ್ಟರ ಮಟ್ಟಿಗೆ ಇವತ್ತು ವಿಶ್ವದ ಗಮನ ಸೆಳೆಯಲಿಕ್ಕೆ ಡಾಕ್ಟರ್ ಶರಣ ಶ್ರೀ BM ಪಾಟೀಲ್ ರವರ ಒಂದು ಕೊಡುಗೆ ಬಹುಮುಖ್ಯವಾದಂತ ಕಾರಣ ಅಂತ ಹೇಳಿ ಅವರ ಒಂದು ಜೀವನವನ್ನ ನೋಡಿದಾಗ ನಮಗೆ ಅನಿಸ್ತಾ ಇದೆ. ಜೊತೆಗೆ ಉನ್ನತ ವೃತ್ತಿ ಶಿಕ್ಷಣದ ರೂವಾರಿಗಳಾಗಿ ಈ ಮೆಡಿಕಲ್ ಕಾಲೇಜನ್ನ, ಎಂಜಿನಿಯರಿಂಗ್ ಕಾಲೇಜನ್ನ, ಹಾಗೆ ವೃತ್ತಿಪರ ಶಿಕ್ಷಣದ ಕೋರ್ಸ್ಗಳನ್ನ ಪ್ರಾರಂಭ ಮಾಡೋದು ಈ ಭಾಗದಲ್ಲಿ. ಜೊತೆಗೆ ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಪ್ರಭುತ್ವವಾದಿ, ಈಗಾಗಲೇ ಡಾಕ್ಟರ್ ಬಿರಾದರ್ ಅವರು ಅವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಮತ್ತೊಬ್ಬ ಸದಾವಕಾಲ ಸ್ಮರಣೀಯರು ದಾನ ಚಿಂತಾಮಣಿ ಶರಣೆ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಅವರು. ಪ್ರಾಯಶಃ ಅತ್ತಿಮಬ್ಬೆಯ ನಂತರದಲ್ಲಿ ದಾನ ಚಿಂತಾಮಣಿ ಎನ್ನುವಂತ ಬಿರುದು ಬಹುತೇಕ ನಾವು ಎಲ್ಲೂ ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂಥವರಲ್ಲಿ ಶರಣೆ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಅವರು ದೂರದೃಷ್ಟಿಯ ದಾಸೋಹಿ. ದಾನಿ ಎನ್ನುವುದಕ್ಕಿಂತ ದಾಸೋಹಿ ಅಂತ ನಾನು ಯಾಕೆ ಕರಿತೀನಿ ಅಂತಂದ್ರೆ, ದಾನದಲ್ಲಿ ನಾನು ಕೊಟ್ಟೆ ಅನ್ನುವಂತ ಅಹಂ ಇದ್ರೆ, ದಾಸೋಹದಲ್ಲಿ ಕೊಡುವವನು ಕಿಂಕರನಾಗಿ, ತೆಗೆದುಕೊಳ್ಳುವವನು ಶಂಕರನಾಗಿರ್ತಾನೆ. ಆ ನಿಟ್ಟಿನಲ್ಲಿ ದಾಸೋಹಂ ಪ್ರಜ್ಞೆಯಿಂದ ಯಾವ ಒಂದು ಫಲಾಪೇಕ್ಷೆ ಇಲ್ಲದೆ ಇಡೀ ಒಂದು ಭೂಮಿಯನ್ನ ಇದು ಕೊಟ್ಟಿದ್ದಕ್ಕೋಸ್ಕರವಾಗಿ ನಾವು ಇವತ್ತು ಇಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ. ಅದಕ್ಕೆ ಬಹಳ ತ್ಯಾಗ ಮನೋಭಾವನೆ ಇಷ್ಟು ಇದ್ರೆ ಸಾಲದು, ಧೈರ್ಯ ಕೂಡ ಬೇಕಾಗ್ತಾ ಇದೆ. ಹಾಗಾಗಿ ತ್ಯಾಗ ಮತ್ತು ಧೈರ್ಯದ ಮಹಾಮೇರು ತಾಯಿ ಬಂಗಾರಮ್ಮನವರು ಸಮಾಜಮುಖಿ ಚಿಂತನೆ ಮತ್ತು ಮಹಿಳೆಯ ಅಸಾಧಾರಣ ಸಂಕಲ್ಪ ಶಕ್ತಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತವರು ನಮ್ಮ ದಾನ ಚಿಂತಾಮಣಿ ಬಂಗಾರಮ್ಮ ಸಜ್ಜನರವರು. ಇವರೆಲ್ಲರ ಆ ಸಂಸ್ಮರಣೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿ ಒಂದು ಬಹುಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ಚಿಂತನೆ ಮಾಡುವಂತ ಒಂದು ಸಂದರ್ಭ ಇದಾಗಿದೆ. ನಾನು ಪ್ರಾರಂಭದಲ್ಲಿ ಚಾಮರಸ ಕವಿ ವಿರಚಿತ ಪ್ರಭುಲಿಂಗಲೆಯ ಸಾಲುಗಳನ್ನು ಹೇಳಿದೆ. ಅದು ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲಿಕೆ ಅಂದ್ರೆ, ಅಲ್ಲಿವರೆಗೂ ಇದ್ದಂತ ಸಂಸ್ಕೃತಿಯಲ್ಲಿ ದೇಹ ಎಂದಾರೊಮ್ಮೆ ಬಿದ್ದು ಹೋಗುವಂತಹದ್ದಾಗಿತ್ತು. ಆದ್ರೆ ಬಸವಾದಿ ಪ್ರಮುಖರು ಯಾಕೆ ಇವತ್ತಿಗೂ ನಮಗೆ ಮಾನ್ಯರಾಗ್ತಾ ಇದ್ದಾರೆ, ಯಾಕೆ ನಮಗೆ ಇಲ್ಲಿಯವರೆಗೂ ಅಷ್ಟೊಂದು ಗೌರವಾನ್ವಿತ ಸ್ಥಾನವನ್ನ ವಿಶ್ವದ ಇತಿಹಾಸದಲ್ಲಿ ಯಾಕೆ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ, ಯಾವ ಒಂದು ಮಾನವೀಯತೆಯನ್ನ, ಅದರ ಒಂದು ಅಡಿಪಾಯವನ್ನ ಅವರು ಎಷ್ಟು ಸೂಕ್ಷ್ಮವಾಗಿ ಹಾಕಿದ್ರು. ಪ್ರತಿಯೊಬ್ಬ ಮಾನವನಲ್ಲಿಯೂ ಇರುವಂತ ದೈವತ್ವವನ್ನು ಗುರುತಿಸಿದ್ರು. ಆ ದೈವತ್ವದ ಹಿನ್ನೆಲೆಯಲ್ಲಿಯೇ ದೇಹದೊಳಗೆ ನಾವು ಯಾವ ಒಂದು ತತ್ವ ಸಿದ್ಧಾಂತವನ್ನು ಮಾತನಾಡ್ತೇವೆ, ಅರಿವು, ಆಚಾರ ಮತ್ತು ಅನುಭವವನ್ನ ಗುರುಲಿಂಗ ಜಂಗಮದ ತತ್ವದಲ್ಲಿ ಅರಿಯಲಿಕ್ಕೆ ಒಂದು ಸುಲಭೋಪಾಯದ ಮಾರ್ಗವನ್ನ ತೋರಿಸಿದ್ರು. ಅದನ್ನ ಬಾಹ್ಯಸ್ಥಳಕ್ಕೆ ಕುರುಹನ್ನ ನೀಡುವುದರ ಮುಖಾಂತರವಾಗಿ. ಈ ಬಾಹ್ಯಸ್ಥಳದ ಕುರುಹು ಯಾವುದು ಅಂತಂದ್ರೆ, ನೀವೆಲ್ಲರೂ ಧರಿಸಿಕೊಳ್ಳುವಂತ ಒಂದು ಇಷ್ಟಲಿಂಗ. ಈ ಇಷ್ಟಲಿಂಗವನ್ನ ಮುಖಾಂತರವಾಗಿ ನೀಡಿ ಸಮಸ್ತ ಭಕ್ತ ನಿಕಾಯವನ್ನು ಕೇವಲ ಲಿಂಗವಂತರಿಗೆ, ಕನ್ನಡಿಗರಿಗೆ, ಭಾರತೀಯರಿಗೆ ಮಾತ್ರವಲ್ಲ, ಸಮಸ್ತ ಮಾನವ ಕುಲಕೋಟಿಯ ಜೀವನವನ್ನ ಪಾವನ ಮಾಡಿದಂತ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಅಂತ ಹೇಳಿ ಚಾಮರಸ ಕವಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಇದು ಬಹಳ ಮುಖ್ಯವಾಗಿ ಬಸವಣ್ಣನವರ ಸಮಗ್ರ ಕಾರ್ಯವನ್ನ ಕಡಿಮೆ ಅಕ್ಷರದಲ್ಲಿ ಹಿಡಿದಿಟ್ಟಿರುವಂತ ಕೀರ್ತಿ ಚಾಮರಸ ಕವಿಗೆ ಸಲ್ತಾ ಇದೆ.
ಹಾಗಾಗಿ ಬಸವಣ್ಣನವರು ಇಂಥ ಒಂದು ಪರಮ ಶ್ರೇಷ್ಠ ಪರಿಪೂರ್ಣ ಯೋಗ ಸಾಧನವಾಗಿರುವಂತ ಇಷ್ಟಲಿಂಗವನ್ನ ಕಂಡು ಹಿಡಿದಿರುವಂತ ಅವರನ್ನ ಮಹಾಮಾನವತವಾದಿ, ಜಗಜ್ಯೋತಿ, ವಿಶ್ವಗುರು, ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳ್ತೇವೆ. ಅದರ ಜೊತೆಗೆ ಇನ್ನೊಂದು ವಿಶೇಷಣವನ್ನು ನಾನು ಸೇರಿಸ್ತೇನೆ, ಅವರೊಬ್ಬ ಶ್ರೇಷ್ಠ ಆಧ್ಯಾತ್ಮ ವಿಜ್ಞಾನಿ ಕೂಡ ಆಗಿದ್ರು ಅಂತ ಹೇಳಿ. ಇಷ್ಟಲಿಂಗ ಅನ್ನುವಂತ ಒಂದು ಸಮಗ್ರ ಪರಿಪೂರ್ಣ ಆರೋಗ್ಯ ಮತ್ತು ಸಾಮಾಜಿಕ ಕುರುಹನ್ನು ನೀಡಿದಂತ ಇಷ್ಟಲಿಂಗದ ಮುಖಾಂತರವಾಗಿ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಇಷ್ಟಲಿಂಗ ಅದರ ವೈಜ್ಞಾನಿಕ ಒಳನೋಟವನ್ನ ಕೈಗೊಳ್ಳುವಂತ ಒಂದು ಸಂದರ್ಭ ಇದಾಗಿದೆ. ಪ್ರಾಯಶಃ ನಾನು ಬಹಳಷ್ಟು ಕಡೆ ಇದನ್ನು ಹೇಳ್ತಾ ಇರ್ತೇನೆ, ಬಸವ ತತ್ವ ಅಥವಾ ಲಿಂಗಾಯತ ಸಂಸ್ಕೃತಿ ಮೈನಸ್ ಇಷ್ಟಲಿಂಗ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು. ಪ್ರಾಯಶಃ ನಾವು ಲಿಂಗಾಯತ ಸಂಸ್ಕೃತಿಯನ್ನ ಇವತ್ತು ಅದ್ರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡೋರಿದ್ದಾರೆ, ಅದ್ರ ಬಗ್ಗೆ ಸಾವಿರಾರು ಲಕ್ಷಾಂತರ ಪುಸ್ತಕಗಳು ಪ್ರಕಟ ಆಗಿದ್ದಾವೆ. ಆದ್ರೆ ಇಷ್ಟಲಿಂಗವನ್ನ ಹೊರತುಪಡಿಸಿದ್ರೆ ಅಲ್ಲಿ ಅದಕ್ಕೆಲ್ಲವಕ್ಕೂ ಅದರ ಅರ್ಥವೇ ಬೇರೆ ಆಗ್ತದೆ. ಇಷ್ಟಲಿಂಗವನ್ನ ಒಳಗೊಂಡು ಅದರ ಅರ್ಥವೇ ಅದಕ್ಕೆ ಪರಿಪೂರ್ಣತೆ ಬರ್ತಾ ಇದೆ. ಹಾಗಾಗಿ ಇಷ್ಟಲಿಂಗ ಇಸ್ ಎನ್ ಎಪಿ ಸೆಂಟರ್ ಆಫ್ ಶರಣಾಸ್ ರೆವಲ್ಯೂಷನ್, ಅರ್ಥಾತ್ ಇಡೀ ಶರಣ ಕ್ರಾಂತಿಯ, ಬಸವ ಕ್ರಾಂತಿಯ ಕೇಂದ್ರ ಬಿಂದು ಯಾವುದಾದ್ರೂ ಇದ್ರೆ ಅದು ಇಷ್ಟಲಿಂಗ. ಅದು ಹೇಗೆ ಅಂತ ಹೇಳಿ ನಾವು ಮುಂದೆ ನೋಡ್ತೇವೆ. ಪ್ರಾಯಶಃ ನಾವೆಲ್ಲರೂ ಬಹಳ ಸಂಕುಚಿತ ಮನೋಭಾವನೆಯಿಂದ ಇಷ್ಟಲಿಂಗವನ್ನ ಅದು ಕೆಲವರು ಅಷ್ಟೇ ಧರಿಸ್ಕೋಬೇಕು, ಅದನ್ನ ಈ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಬಹಳಷ್ಟು ಕಟ್ಟಳೆಗಳನ್ನ ಹಾಕಿ ಅದರ ಒಂದು ದಿವ್ಯತ್ವಕ್ಕೆ, ಅದರ ನಿರಂಜನತ್ವಕ್ಕೆ, ಅದರ ಸಾರ್ವಭೌಮತೆಗೆ, ಅದರ ಒಂದು ವ್ಯಾಪಕತೆಗೆ ನಾವೇ ಧಕ್ಕೆಯನ್ನು ತಂದಿರುವಂತ ಈ ಸಂದರ್ಭದಲ್ಲಿ ಇಷ್ಟಲಿಂಗದ ವಿವಿಧ ಆಯಾಮಗಳನ್ನ ನೋಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಇಷ್ಟಲಿಂಗ ಪರಮಾತ್ಮನ, ಪರಮ ಚೈತನ್ಯದ ಕುರುಹು. ಇಟ್ಸ್ ಅನ್ ಎಂಬ್ಲಮ್ ಆಫ್ ಲಾರ್ಡ್ ಆಲ್ಮೈಟಿ. ಇದು ಎಲ್ಲರಿಗೂ ಬಹುತೇಕ ಗೊತ್ತಿದೆ. ಅದರ ಜೊತೆಗೆ ಇಷ್ಟಲಿಂಗ ನಮ್ಮಲ್ಲೇ ಇರುವಂತಹ, ಸುಪ್ತವಾಗಿ ಹುದುಗಿರುವಂತಹ ಅಂತರಂಗದ ಅರಿವಿನ ಕುರುಹು ಕೂಡ ಆಗಿದೆ. ಇಟ್ಸ್ ಅನ್ ಎಂಬ್ಲಮ್ ಆಫ್ ಇನ್ನರ್ ಕಾನ್ಶಿಯಸ್ನೆಸ್. ಜೊತೆಗೆ ಇಷ್ಟಲಿಂಗದ ಮುಖಾಂತರವಾಗಿ ಸಮಾಜದ ಅರ್ಧಭಾಗವಾಗಿರುವಂತಹ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ, ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ನೀಡಿದಂತವರು ಗುರು ಬಸವಣ್ಣನವರು. ಜೊತೆಗೆ ಸಮಾಜದ ಅತ್ಯಂತ ಕೆಳಸ್ತರದ ವ್ಯಕ್ತಿಗಳಿಗೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಎಲ್ಲಿಯ ಸ್ವಪಚಯ್ಯ, ಎಲ್ಲಿಯಲ್ಲದೇ ಸೋಮಣ್ಣ, ಎಲ್ಲಿಯ ಅಂಬಿಗರ ಚೌಡಯ್ಯ, ಎಲ್ಲಿಯ ಸೂಳೆ ಸಂಕವೇ, ಇವರೆಲ್ಲರ ಸಮಾಜದ ಮುಖ್ಯವಾಹಿನಿಗೆ ಬಂದು ಕನ್ನಡದ ಶ್ರೇಷ್ಠ ಸಾಹಿತ್ಯವಾಗಿರುವಂತ ವಚನ ಸಾಹಿತ್ಯದ ರಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಆ ಆತ್ಮಬಲವನ್ನು ತುಂಬಿದ್ದು ಇಷ್ಟಲಿಂಗ. ಹಾಗಾಗಿ ಆ ಮೂಲಕವಾಗಿ ಬಸವಣ್ಣನವರು ಸಮಾಜದ ನಿರ್ಮಾಣಕ್ಕೆ ಬಳಸಿರುವಂತಹ ಮುಖ್ಯವಾದಂತಹ ಕುರುಹು ಅದು ಇಷ್ಟಲಿಂಗ. ಹಾಗಾಗಿ ಅದು ಸಮಾನತೆ ಕುರುಹು. ಇಟ್ಸ್ ಅನ್ ಎಂಬ್ಲಮ್ ಆಫ್ ಈಕ್ವಾಲಿಟಿ. ಅಷ್ಟು ಮಾತ್ರ ಸಾಕೇನು, ವ್ಯಕ್ತಿ ಅಂತರಂಗದಿಂದ ಶುದ್ಧವಾಗದೇ ಇದ್ರೆ ಬಹಿರಂಗದ ಎಷ್ಟು ಆಭರಣಗಳನ್ನು ಧರಿಸಿಕೊಂಡ್ರು ಅದು ವ್ಯರ್ಥ. ಹಾಗಾಗಿ ಅಂತರಂಗ ಮತ್ತು ಬಹಿರಂಗ ನಿರಂತರವಾಗಿ ಅಶುದ್ಧಿಗೊಳಗಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಸಾಧಿಸುವಂತ ಆ ಕುರುಹು ಇಷ್ಟಲಿಂಗ. ಇಟ್ಸ್ ಅನ್ ಎಂಬ್ಲಮ್ ಆಫ್ ಸೆಲ್ಫ್ ಪ್ಯೂರಿಫಿಕೇಶನ್. ಜೊತೆಗೆ ಸಾಮಾಜಿಕ ಸಬಲೀಕರಣವನ್ನ ಇಷ್ಟಲಿಂಗ ಸಾಧಿಸಿದ್ದಕ್ಕೋಸ್ಕರವಾಗಿ ನೆಲದ ಮೇಲೆ ಕಸ ಹೊಡಿತಿರ್ಬೇಕಾದ್ರೆ ಒಂದು ಬಂಗಾರದ ನಾಣ್ಯ ಬಿದ್ದಾಗ ಸತ್ಯಕ್ಕನಂತ ನಿಷ್ಠುರವಾದಿ ಶರಣೆ ಕಸ ಗುಡಿಸಬೇಕಾದ್ರೆ ಹೇಳ್ತುವಂತ ಮಾತು ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದಡೆ ಕೈ ಮುಟ್ಟಿ ಎತ್ತಿದ ನಾಡದೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಎಂತ ಧೈರ್ಯ, ಎಂಥ ಒಂದು ಸಬಲೀಕರಣವನ್ನ ಬಸವಾದಿ ಶರಣರು ತಂದ್ರಲ್ಲ, ಅದೆಲ್ಲ ಕಾರಣವಾಗಿದ್ದು ಈ ರೀತಿಯಾಗಿರುವಂತ ಇಷ್ಟಲಿಂಗವನ್ನ ಧಾರಣೆ ಮಾಡಿದ್ದಕ್ಕೋಸ್ಕರವಾಗಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನ ಸಾಮಾಜಿಕ ಸಬಲೀಕರಣದ ಕುರುಹು. ಇಟ್ಸ್ ಅನ್ ಎಂಬ್ಲಮ್ ಆಫ್ ಸೋಷಿಯಲ್ ಎಂಪವರ್ಮೆಂಟ್. ಹಾಗಾಗಿ ಇವತ್ತು ನಾವು ಈ ಸಾಧನೆಗೆ ಸಾಧನವಾಗಿರುವ ಈ ಇಷ್ಟಲಿಂಗಕ್ಕೆ ವಿವಿಧ ಆಯಾಮಗಳಿದ್ದಾವೆ. ಅದರಲ್ಲಿ ನಾನು ಕೆಲವನ್ನ ಈಗಾಗಲೇ ಹೇಳಿದೆ. ಅದರಲ್ಲಿ ಸಾಮಾಜಿಕವಾಗಿ ತತ್ವಜ್ಞಾನವನ್ನ, ಅದರಲ್ಲಿ ಅನೇಕ ಬಹಳಷ್ಟು ಸುದೀರ್ಘವಾಗಿರುವಂತಹ ಅಧ್ಯಯನವನ್ನ ಕೈಗೊಳ್ಳುವಂತವರಿಗೆ ತತ್ವಜ್ಞಾನವನ್ನ ನಾವು ನೋಡ್ತೇವೆ. ಆಧ್ಯಾತ್ಮಿಕ ಅನುಭೂತಿಯ ಪರಮೋಚ್ಚ ಸ್ಥಿತಿಯನ್ನ, ಶೂನ್ಯದ ಸಂಪಾದನೆಯನ್ನ ಕೈಗೊಳ್ಳಿಕ್ಕೆ ಇದು ಒಂದು ರಹದಾರಿ. ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಯಾವ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೆಲ್ತ್ ಇಸ್ ಡಿಫೈನ್ಡ್ ಆಸ್ ಎ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಬ್ಯಾಲೆನ್ಸ್ ಸ್ಟೇಟ್ ಅಂತ ಏನ್ ಕರೀತಾ ಇದ್ದಾರೆ,
ಆ ಒಂದು ಬ್ಯಾಲೆನ್ಸ್ ಸ್ಟೇಟ್ ಅನ್ನು ಅಚೀವ್ ಮಾಡಲಿಕ್ಕೆ ನಾವು ಇವತ್ತು ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉತ್ತಮವಾಗಿರುವಿಕೆ ಅಥವಾ ಸಮತೋಲನದಿಂದ ಇರುವುದಕ್ಕೆ ಬಹುತೇಕ ಒಂದು ಪರಿಪೂರ್ಣ ಆರೋಗ್ಯ ಲಾಂಛನವಾಗಿ ನಾವು ಇಷ್ಟಲಿಂಗವನ್ನ ನೋಡುವಂತಹ ಒಂದು ಸಂದರ್ಭ ಕೂಡ ಇದಾಗಿದೆ. ಧಾರ್ಮಿಕವಾಗಿ ಲಿಂಗವಂತ ಧರ್ಮದ ಗುರು ಆಗಿದ್ದು ಮಾತ್ರವಲ್ಲ, ಅದರಲ್ಲಿ ಅನೇಕ ವೈಜ್ಞಾನಿಕ ಅಂಶಗಳನ್ನ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದರಲ್ಲಿರುವ ಕೆಲವು ಅಂಶಗಳನ್ನ ನನಗೆ ಕೊಟ್ಟಿರುವಂತಹ ಆ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಯೋಗ ಅಂತ ನಾವು ಬಹುತೇಕ ಏನ್ ಮಾಡ್ತೀವಿ, ಈ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನದಂದು ನಾವು ಒಂದಿನ ಎಲ್ಲರ ಮುಂದೆ ಫೋಟೋ ತೆಗೆಸ್ಕೊಂಡು ಆ ಒಂದಿಷ್ಟು ಡ್ರೆಸ್ ಹಾಕೊಂಡು ಎಲ್ಲರ ಮುಂದೆ ಒಂದಿಷ್ಟು ಆಸನಗಳನ್ನ ಮಾಡಿದ್ರೆ ವಿಶ್ವ ಆರೋಗ್ಯ ಅಥವಾ ಯೋಗ ದಿನವನ್ನ ಮಾಡದಂತಾಯ್ತು ಅಂತ ಅನ್ಕೋತೀವಿ. ಆದ್ರೆ ಯೋಗದ ಮೂಲ ಅರ್ಥ ಏನು? ಸಂಸ್ಕೃತದಲ್ಲಿ ಅದರ ಅರ್ಥ ಯುಜ್ ಅನ್ನುವಂತ ಧಾತುವಿನಿಂದ ಹೊರ ಬಂದಿರುವಂತಹ ಪದ ಯೋಗ ಅಂತಂದ್ರೆ ಅದು ಕೂಡುವುದು ಅಥವಾ ಸಮರಸ ಹೊಂದುವುದು ಅಂತ ಅರ್ಥ. ಪ್ರಾಯಶಃ ಭಾರತೀಯ ಯೋಗ ಪರಂಪರೆಯಲ್ಲಿ ಅನೇಕ ಯೋಗಗಳು ಬರ್ತಾ ಇದ್ದಾವೆ. ಅದರಲ್ಲಿ ನಾವು ರಾಜಯೋಗವನ್ನ, ನಾವು ಅಷ್ಟಾಂಗ ಯೋಗವನ್ನ ನಾವು ನೋಡ್ತೇವೆ. ಜೊತೆಗೆ ಕರ್ಮಯೋಗ ಅಥವಾ ಬಸವಾದಿ ಶರಣರು ಹೇಳಿದಂತ ಕಾಯಕ ಯೋಗ, ಹಠಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ, ಪ್ರಾಯಶಃ ಈ ಎಲ್ಲ ಯೋಗಗಳ ಒಂದು ಒಟ್ಟಾರೆ ಸಮನ್ವಯವನ್ನ ಸಾಧಿಸಿರುವಂತಹ ಒಂದು ಪರಿಪೂರ್ಣ ಯೋಗ ಯಾವುದಾದ್ರೂ ಇದ್ರೆ ಅದು ಬಸವಾದಿ ಪ್ರಮುಖರು ನೀಡಿದಂತ ಶಿವಯೋಗ ಅರ್ಥಾತ್ ಲಿಂಗಾಂಗ ಯೋಗ. ಹಾಗಾಗಿ ಲಿಂಗಾಯತ ಸಂಸ್ಕೃತಿಯ ಮೂಲ ಸಿದ್ಧಾಂತ, ಅದರ ಮೂಲ ಆಶಯ ಏನು ಅಂತಂದ್ರೆ ಈ ಶೂನ್ಯದ ಒಂದು ಸಂಪಾದನೆ. ಆ ನಿಟ್ಟಿನಲ್ಲಿ ಆ ಶೂನ್ಯವನ್ನ ಸಂಪಾದನೆ ಮಾಡಲಿಕ್ಕೆ ನಮಗೆ ಇರುವಂತಹ ಒಂದು ಮಹಾಮಾರ್ಗ ಅದು ಇಷ್ಟಲಿಂಗ. ಈ ಒಂದು ಚಿಂತನೆಗೆ ಪ್ರಾರಂಭಿಸುವುದರ ಮೂಲಕವಾಗಿ ನಾನು ಮೊಟ್ಟ ಮೊದಲು ದ್ವಿತೀಯ ಅಲ್ಲಮ ಅನ್ನಿಸಿಕೊಂಡಂತ ತೋಂಟದ ಸಿದ್ಧಲಿಂಗ ಶಿವಗಳ ಈ ವಚನವನ್ನ ಇಲ್ಲಿ ಬಳಸ್ತೇನೆ. ಅವರ ಒಂದು ಸುದೀರ್ಘವಾಗಿರುವಂತಹ ವಚನ ಇದೆ. ಅದರ ಒಂದು ಕೊನೆಯ ಭಾಗವನ್ನು ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಆ ವಚನದ ಪೂರ್ಣ ಪಾಠ ಈ ರೀತಿ ಇದೆ. ಬ್ರಹ್ಮರಂಧ್ರದಲ್ಲಿ ಇಪ್ಪ ನಾದ ಚೈತನ್ಯವಪ್ಪ ಪರಮ ಚಿತ್ಕಳೆಯನೇ, ಭಾವಮನ ಕರದಲ್ಲಿ ಶ್ರೀ ಗುರು ತಂದು ಸಾಹಿತ್ಯವ ಮಾಡಿದನಾಗಿ, ಭಾವದಲ್ಲಿ ಸತ್ ಸ್ವರೂಪವೊಪ್ಪ ಭಾವಲಿಂಗವೆನಿಸಿ, ಪ್ರಾಣದಲ್ಲಿ ಚಿತ್ ಸ್ವರೂಪವೊಪ್ಪ ಪ್ರಾಣಲಿಂಗವೆನಿಸಿ, ಕರಸ್ಥಳದಲ್ಲಿ ಆನಂದ ಸ್ವರೂಪವೊಪ್ಪ ಇಷ್ಟಲಿಂಗವೆನಿಸಿ. ನಾವು ಇಲ್ಲಿ ಜ್ಯೋತಿರ್ಲಿಂಗಗಳ ಬಗ್ಗೆ ಕೇಳಿದ್ವಿ. ಇದ್ಯಾವುದಿದು? ಭಾವಲಿಂಗ, ಪ್ರಾಣಲಿಂಗ ಮತ್ತು ಇಷ್ಟಲಿಂಗ. ನಾವು ನಮ್ಮ ದೇಹವನ್ನ ಮೂರು ವಿಧವಾಗಿ ನೋಡುವಂತ ಒಂದು ಪ್ರಕ್ರಿಯೆ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಅದರ ಒಂದು ದರ್ಶನವನ್ನು ನೋಡ್ತೇವೆ. ಒಂದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಸ್ಥೂಲ ಶರೀರ ಕಾಣುವಂತ ಈ ಶರೀರಕ್ಕೆ, ಭೌತಿಕವಾಗಿರುವಂತ ಶರೀರಕ್ಕೆ ಭೌತಿಕವಾದಂತಹ ಸಾಧನವಾಗಿ ಇಷ್ಟಲಿಂಗ, ಕಾಣಲಾರದೆ ಇರುವಂತಹ ಸೂಕ್ಷ್ಮ ಶರೀರ ಅಥವಾ ಮನಸ್ಸಿಗೆ ಪ್ರಾಣಲಿಂಗ, ಮತ್ತು ಈ ಒಂದು ಆತ್ಮ ಸ್ವರೂಪದ ಚೈತನ್ಯ ಸ್ವರೂಪದ ಆ ಒಂದು ಭಾವಕ್ಕೆ ಭಾವಲಿಂಗವನ್ನ ಸಮನ್ವಯಗೊಳಿಸಿದ್ದಾರೆ ಶರಣರು. ಇವು ಒಂದಕ್ಕೊಂದು ಲಿಂಕ್ ಇರುವಂತಹದ್ದು ಆಗಿರುವಂತದ್ದು. ಇವು ಮೂರು ಬೇರೆ ಬೇರೆ ಏನು ಅಲ್ಲ, ಮುಂದೆ ಅವರೇ ಹೇಳ್ತಾರೆ. ಒಂದೇ ವಸ್ತು ತನು ಮನ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವನ ಆದ ಭೇದವನ್ನರಿದು ಹೇಗಿದನ್ನ ಗ್ರಹಿಸ್ಕೊಳ್ಬೇಕು ನಾವು? ಅವ್ರು ಹೇಳ್ತಾರೆ, ಇಷ್ಟಲಿಂಗವ ದೃಷ್ಟಿಯಿಂದ ಗ್ರಹಿಸಿ, ಪ್ರಾಣಲಿಂಗವ ಮನಜ್ಞಾನದಿಂದ ಗ್ರಹಿಸಿ, ಭಾವಲಿಂಗವ ತೃಪ್ತಿ ಜ್ಞಾನದಿಂದ ಗ್ರಹಿಸಿ, ಈ ಲಿಂಗತ್ರಯವಿಡಿದು ಆಚರಿಸಿದು ಬಹಳ ಮುಖ್ಯವಾಗಿರುವಂತಹ ಪದ, ಒಂದು ಸೆಂಟೆನ್ಸ್ ಇದು. ಈ ಲಿಂಗತ್ರಯವಿಡಿದು ಆಚರಿಸಿ ಲಿಂಗದೊಡನೆ ಕೂಡಿ ಆ ಲಿಂಗವೇ ತಾನು ತಾನಾಗಿ ವಿರಾಜಿಸುತ್ತಿಪ್ಪುದೀಗ ಶಿವಯೋಗ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಪ್ರಾಯಶಃ ಶಿವಯೋಗಕ್ಕೆ ಇದಕ್ಕಿಂತ ಉತ್ತಮವಾಗಿರುವಂತಹ ವ್ಯಾಖ್ಯಾನ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಹೇಳದಂತವರು ಪರಮಶಿವಗಳಾಗಿರುವಂತ ತೋಂಟದ ಸಿದ್ಧಲಿಂಗ ಶಿವಗಳೇ ಆಗಿದ್ದಾರೆ. ಹಾಗಾಗಿ ದೇವರಾಗಿ ದೇವರನ್ನ ಪೂಜೆ ಮಾಡುವಂತದ್ದು ಲಿಂಗಾಯತ ಸಂಸ್ಕೃತಿ. ದೇವರು ಕೊಡುವ ವಸ್ತುಗಳಿಗಾಗಿ ಅಥವಾ ಕೆಲವೊಂದಿಷ್ಟು ಆಸೆ ಆಮಿಷಗಳಿಗೋಸ್ಕರವಾಗಿ ಪೂಜೆ ಮಾಡುವುದು ನಮ್ಮ ಸಂಸ್ಕೃತಿ ಅಲ್ಲ. ದೇವರನ್ನ ನಮ್ಮ ಎಲ್ಲೆಲ್ಲೋ ಹುಡುಕುವುದು ನಮ್ಮ ಸಂಸ್ಕೃತಿ ಅಲ್ಲ. ದೇಹದೊಳಗೆ ಇರುವಂತಹ ಆ ಪರಮ ಚೈತನ್ಯವನ್ನ ಇಷ್ಟಲಿಂಗದ ಮುಖಾಂತರವಾಗಿ ಕಂಡುಕೊಂಡು ಅಂತರಂಗದ ಮಹಾಯಾನವನ್ನ ಪ್ರಾರಂಭ ಮಾಡುವಂತಹ ಒಂದು ಪರಮ ಮಹಾಮಾರ್ಗವೇ ಇದು ಶಿವಯೋಗ ಅನ್ನುವಂಥದ್ದು. ನಮಗೆ ರಾತ್ರಿ ಹೊತ್ತು ಈ ಕತ್ತಲಾಗಿರುವಂತಹ ಸಂದರ್ಭದಲ್ಲಿ ಕಾಣುವಲಿಕ್ಕೆ ಒಂದು ಬೃಹದಾಕಾರವಾದಂತಹ ಜಗತ್ತು ಇದೆ. ಅದು ಬಾಹ್ಯ ಜಗತ್ತು. ನಮ್ಮನ್ನ ಹೊರತುಪಡಿಸಿ ಕಾಣುವಂತಹ ಎಲ್ಲ ಮರಗಿಡಗಳು, ಪಶು ಪಕ್ಷಿಗಳು, ಇಡೀ ಜಗತ್ತು, ಬ್ರಹ್ಮಾಂಡ ಇವೆಲ್ಲವೂ
ಬಾಹ್ಯ ಜಗತ್ತನ್ನ ಒಳಗೊಂಡ್ರೆ, ಕೇವಲ ಬಾಹ್ಯ ಜಗತ್ತಷ್ಟೇ ಅಲ್ಲ, ನಮ್ಮೊಳಗೂ ಕೂಡ ಒಂದು ಅಂತರಂಗದಲ್ಲಿ ಕೂಡ ಒಂದು ಮಹಾನ್ ಜಗತ್ತಿದೆ. ಅದು ಪ್ರಾಯಶಃ ಇಲ್ಲಿಯ ವಿಜ್ಞಾನಿಗಳು, ನಮ್ಮ BLE ಸಂಸ್ಥೆಯಲ್ಲಿರುವಂತಹ ವಿಜ್ಞಾನಿಗಳು ಈ ನ್ಯಾನೋ ಪಾರ್ಟಿಕಲ್ಸ್ ಬಗ್ಗೆ ಬಹಳಷ್ಟು ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ನಾವು ನೋಡ್ತಾ ಹೋದ್ವಿ ಅಂದ್ರೆ, ಜೈವಿಕವಾಗಿ ನಮ್ಮಲ್ಲಿರುವಂತಹ ಕ್ರೋಮೋಸೋಮ್ ಅನ್ನ ನಾವು ಬಿಡಿಸ್ತಾ ಹೋದ್ವಿ ಅಂತಂದ್ರೆ ಅದು ಒಂದು ಮಹಾ ಜಗತ್ತಿನ ಅನಾವರಣ ಆಗ್ತಾ ಇದೆ. ವೈದ್ಯಕೀಯ ಪರಿಭಾಷೆಯಲ್ಲಿ ಅದನ್ನ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಎಕ್ಸ್ಟರ್ನಲ್ ಮೈಲ್ಯೂ ಅಂತ ಕರೀತಾರೆ ಫಿಸಿಯಾಲಜಿಯಲ್ಲಿ, ಇಂಟರ್ನಲ್ ಮೈಲ್ಯೂ ಅಂತ ಕೂಡ ಕರೀತಾ ಇದ್ದಾರೆ. ಎರಡಕ್ಕೂ ಈಕ್ವಿಲಿಬ್ರಿಯಂ ಬಹಳ ಮುಖ್ಯ, ಎರಡು ಸಮಾನ ಸ್ಥಿತಿ ಬಹಳ ಮುಖ್ಯ. ಆ ಸಮಸ್ಥಿತಿಯನ್ನ ಅಚೀವ್ ಮಾಡಬೇಕಾಗಿರುವಂತದ್ದೇ ಶಿವಯೋಗದ ಒಂದು ಬಹುಮುಖ್ಯವಾಗಿರುವಂತಹ ಒಂದು ಘಟ್ಟ ಕೂಡ ಆಗಿದೆ. ಹಾಗಾಗಿ ಈ ಶಿವಯೋಗವನ್ನ, ಇಷ್ಟಲಿಂಗ ಯೋಗವನ್ನ ನಾವು ಕಂಡುಕೊಂಡ್ರೆ, ಈ ಬೃಹದಾಕಾರವಾದಂತಹ ಜಗತ್ತನ್ನ ಒಂದು ಮಿನಿಯೇಚರ್ ಗೊಳಿಸಿ ನಮ್ಮಲ್ಲಿ ಅದನ್ನ ತಂದು ಕೊಟ್ಟಿದ್ದು ಹೇಗೆ? ಪ್ರಾಯಶಃ ಇದರ ಒಂದು ಈ ವಿಜ್ಞಾನವನ್ನ, ಶಿವಯೋಗದ ವಿಜ್ಞಾನವನ್ನ ಕಂಡು ಹಿಡಿದಂತ ಒಬ್ಬ ಶ್ರೇಷ್ಠ ಆಧ್ಯಾತ್ಮ ವಿಜ್ಞಾನಿ ವಿಶ್ವಗುರು ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಜಗದಗಲ ನೋಡಿ, ಪರಮಾತ್ಮನ ವಿಸ್ತಾರ ಎಷ್ಟಿದೆ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳ ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದನ್ನ ಹುಡುಕ್ತಾ ಹೋದ್ರೂ ಅವನ ಶ್ರೀಚರಣ ಸಿಗೋದಿಲ್ಲ. ಇದನ್ನ ಪರಮಾತ್ಮನನ್ನು ವ್ಯಕ್ತಿಗತವಾಗಿ ಕಲ್ಪಿಸಿಕೊಂಡ್ರೆ, ಬ್ರಹ್ಮಾಂಡ ಅಂತ ಏನಾದ್ರು ಇದ್ರೆ ಅದನ್ನ ಹುಡುಕ್ತಾ ಹೋದ್ರೂ ಅವನ ಮುಖ ಸಿಗೋದಿಲ್ಲ. ಹಾಗಾದ್ರೆ ಎಷ್ಟು ದೂರ ಕೈ ಚಾಚಬೇಕು ನಾವು ಆ ಪರಮಾತ್ಮನ ವಿಸ್ತಾರವನ್ನು ಅವನ ಹಿಡಿಲಿಕ್ಕೆ, ಅವನ ಅರ್ಚಿಸ್ಲಿಕ್ಕೆ, ಪೂಜಿಸ್ಲಿಕ್ಕೆ, ಧ್ಯಾನಿಸ್ಲಿಕ್ಕೆ. ಬಸವಣ್ಣನವರು ಆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇಂಥ ಅಗಮ್ಯ, ಅಗೋಚರ, ಅಪ್ರತಿಮ, ಹೋಲಿಸ್ಲಿಕ್ಕೆ ಮತ್ತೊಂದು ವಸ್ತುವೇ ಇಲ್ಲದೆ ಇದ್ದುವಂತ ಆ ಪರಾತ್ಪರ ವಸ್ತು ಪರಮ ಚೈತನ್ಯವನ್ನ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ತಂದ್ರು. ಯಾವ ರೀತಿಯಾಗಿ ಇಡೀ ಬ್ರಹ್ಮಾಂಡವನ್ನ ಮಿನಿಯೇಚರ್ ಗೊಳಿಸಿದ್ರು. ಯಾವ ರೀತಿಯಾಗಿ ಒಂದು ಬೃಹದಾಕಾರವಾದಂತಹ ಕಟ್ಟಡವನ್ನ ಕಟ್ಟಬೇಕಾದ್ರೆ, ಈ ನಮ್ಮ ಕನ್ವೆನ್ಷನ್ ಸೆಂಟರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ ಏನ್ ಮಾಡ್ತಾರೆ, ಒಂದು ಮಿನಿಯೇಚರ್ ಮಾಡಿ ಕಳಿಸ್ತಾರೆ. ಮೊದಲು ಫಿಸಿಕಲಿ ಮಾಡ್ತಿದ್ರು, ಈಗೆಲ್ಲ ಕಂಪ್ಯೂಟರ್ ಅಲ್ಲಿ 3D ಇಮೇಜಿಂಗ್ ಮಾಡ್ತಾರೆ. ಅದನ್ನ ಈಗ ಇಡೀ ಬ್ರಹ್ಮಾಂಡವನ್ನ ಮಿನಿಯೇಚರ್ ಗೊಳಿಸಿದಾಗ ಆಗುವಂತ ಆ ಒಂದು ಪರಮ ಸಾಧನವಾಗಿ ಇಷ್ಟಲಿಂಗವನ್ನ ಆ ನಮ್ಮ ಕರಸ್ಥಳಕ್ಕೆ ಕೊಟ್ಟಂತ ಮಹಾನ್ ವಿಜ್ಞಾನಿ ಗುರು ಬಸವಣ್ಣನವರು. ಈ ಶಿವಯೋಗದಲ್ಲಿ ಬಹಳ ಮುಖ್ಯವಾಗಿ ಎರಡನ್ನ ನಾವು ನೋಡ್ತೇವೆ. ಒಂದು ಸಹಜತೆ, ಮತ್ತೊಂದು ವೈಜ್ಞಾನಿಕತೆ. ಸಹಜತೆ ಅಂದ್ರೇನು? ಯಾವುದೇ ಆಡಂಬರವಿಲ್ಲದೆ ಸುಲಭ ರೀತಿಯಲ್ಲಿ ಪ್ರತಿಯೊಬ್ಬ ಮಾನವರಿಗೂ ಎಲ್ಲ ಸಮಯದಲ್ಲೂ ಬೇಕಾದ ರೀತಿಯಲ್ಲಿ ದೊರೆಯುವುದು ಮತ್ತು ನಿಸರ್ಗದ ನಿಯಮಗಳಿಗೆ ವಿರುದ್ಧವಾಗಿರಬಾರದು. ಇದು ಸಹಜತೆಯ ಒಂದು ಡೆಫಿನಿಷನ್. ಮತ್ತು ವಿಜ್ಞಾನ, ಬಹುತೇಕ ಇಲ್ಲೆಲ್ಲರೂ ವಿಜ್ಞಾನವನ್ನು ಓದ್ಕೊಂಡವರಿದ್ದೀರಿ, ಪ್ರಾಧ್ಯಾಪಕರಿದ್ದೀರಿ, ವೈದ್ಯಕೀಯ ಪ್ರಾಧ್ಯಾಪಕರುಗಳಿದ್ದೀರಿ. ಯಾವುದೇ ಒಂದು ವಸ್ತು ಅಥವಾ ಶಾಸ್ತ್ರದ ಶಿಸ್ತುಬದ್ಧವಾದಂತ ಅಧ್ಯಯನಕ್ಕೆ ವಿಜ್ಞಾನ ಅಂತ ಕರೀತಾರೆ. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿ ಆಬ್ಜೆಕ್ಟ್ ಆರ್ ಮ್ಯಾಟರ್. ಹಾಗಾಗಿ ಈ ಶಿವಯೋಗವನ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟರು ಬಸವಾದಿ ಪ್ರಮಥರು. ಆ ಸಿಸ್ಟಮ್ಯಾಟಿಕ್ ಅನ್ನ ನಾವು ಕಂಡುಕೊಳ್ಳೋದ್ರಲ್ಲಿ ವಿಫಲರಾಗಿರೋದ್ರಿಂದ ಇವತ್ತು ಶಿವಯೋಗ ಅಂದ್ರೆ ಬಹಳ ಕಾಂಪ್ಲೆಕ್ಸ್ ಅನಿಸ್ತಾ ಇದೆ. ಇದನ್ನು ಕಂಡುಹಿಡಿದಿರುವಂತಹ ಮಹಾವಿಜ್ಞಾನಿಗೆ ಮತ್ತೆ ನಾವು ಹೋಗಿ ಕೇಳೋಣ, ಇದರ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಏನು? ವಾಟ್ ಇಸ್ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಫಾರ್ ಶಿವಯೋಗ ಅಂತ ಕೇಳಿದಾಗ ಬಸವಣ್ಣವರು ನಮಗೆ ಉತ್ತರವನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತೆ ಪಾಡುವುದು, ಶಿವನ ಮುಂದಿನಲ್ಲಿ ದಾಡುವುದು, ಭಕ್ತಿ ಸಂಭಾಷಣೆ ಮಾಡುವುದು, ಕೂಡಲ ಸಂಗನ ಕೂಡುವುದು. ಇಲ್ಲಿ 3 ಪದಗಳನ್ನ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಒಂದು ಮಾಟ, ಒಂದು ನೋಟ, ಇನ್ನೊಂದು ಕೂಟ. ಹಾಗಾಗಿ ಇದನ್ನ ಶಿವಯೋಗದ 3 ಹಂತಗಳು ಅಂತ ನಾನು ಕರೀತೇನೆ. ಒಂದು ಮಾಟ ಟು ವರ್ಷಿಪ್, ನೋಟ ಟು ಗೇಸ್, ಆರ್ ಕೂಟ ಟು ಮರ್ಜ್ ಆರ್ ಯುನೈಟ್ ಅಂತ ಹೇಳಿ. ಈ ಮಾಟ ಕೂಟಗಳ ಬಗ್ಗೆ ನಾನು ಇಲ್ಲಿ ಹೆಚ್ಚು ಪ್ರಸ್ತಾವನೆ ಮಾಡಲಿಲ್ಲ, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ. ನೋಟದ ಬಗ್ಗೆ ಹೆಚ್ಚು ಪ್ರಸ್ತಾವನೆಯನ್ನ ಮಾಡ್ತೇನೆ. ಈ ಒಂದು ಶಿವಯೋಗಿಯನ್ನ ಅಥವಾ ನಮ್ಮ ಲಿಂಗ ಪೂಜಾ ವಿಧಾನದ ಒಂದು ಭಂಗಿಯನ್ನ ನಾವು ನೋಡಿದಾಗ ಪ್ರಾಯಶಃ ಇಲ್ಲಿಯ ಪೂಜ್ಯರು ಮತ್ತು ಅನುಭಾವಿಗಳಾದಂತಹ ಶರಣೆಯರು ಈ ಒಂದು ಚಿತ್ರದ ಬಗ್ಗೆ ಅವರಿಗೆ ಕಲ್ಪನೆ ಇರ್ತದೆ. ಭಾರತೀಯ ಯೋಗ ಪರಂಪರೆಯಲ್ಲಿ ನಾವು ಚಕ್ರಗಳ ಒಂದು ಪರಿಕಲ್ಪನೆಯನ್ನು ಹೇಳ್ತೇವೆ. ಅದು ಚಕ್ರಗಳು ಇಸ್ ನಥಿಂಗ್ ಬಟ್, ಅಲ್ಲಿ ಫಿಸಿಕಲಿ ಇರುವಂತ ಯಾವುದೇ ಚಕ್ರಗಳು ಇರಲಿಲ್ಲ, ದಳಗಳು ಇರೋದಿಲ್ಲ. ಆದ್ರೆ ಅವು ಮಂತ್ರ ಸ್ವರೂಪವಾಗಿರುವಂತಹ ಶಕ್ತಿ ಕೇಂದ್ರಗಳು. ಇಲ್ಲಿ ಆ ಮಂತ್ರ ಸ್ವರೂಪವಾಗಿರುವಂತಹ ಶಕ್ತಿ ಕೇಂದ್ರಗಳು ನಮ್ಮ ಮೂಲಾಧಾರ ಚಕ್ರದಿಂದ ಹಿಡಿದು ಪಶ್ಚಿಮ ಚಕ್ರದವರೆಗೂ ನಾವು ಅದನ್ನ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ ಮತ್ತು ನಿರಂಜನ ಲಿಂಗ ಅಂತ ಕರಿತೀವಿ. ಕೊನೆ ಕೆಲವರು ಇನ್ನು ಅಣು ಮಹಾಲಿಂಗದವರೆಗೂ ಕೂಡ ಹೋಗ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ಬೀಜಾಕ್ಷರಗಳನ್ನ ಅಲ್ಲಿ ಶರಣರು ಕಲ್ಪಿಸಿಕೊಂಡಿದ್ದಾರೆ. ಆ ಒಂದೊಂದು ಬೀಜಾಕ್ಷರಕ್ಕೆ ಸಬ್ ಡಿವಿಷನ್ ಆಗಿ ಮತ್ತು ಅನೇಕ ಪ್ರಣವಾಕ್ಷರಗಳು ಕೂಡ ಇಲ್ಲಿ ಇದ್ದಾವೆ.
ಇದು ನಮ್ಮ ದೇಹದಲ್ಲೇ ಇರುವಂತ ಯಾವುದನ್ನು ನಾವು ಷಟ್ಸ್ಥಲ ಅಂತ ನಾವು ಕರೀತೇವೆ, ಆ ಷಟಸ್ಥಲದ ಸಾಧನೆಯ ಒಂದು ಹಂತಗಳು ಅಂತ ನಾವು ಗಮನಿಸ್ತೇವೆ. ಬಹುತೇಕ ಇದು ಬಹಳ ಜನರಿಗೆ ಈ ಒಂದು ಚಿತ್ರದ ಒಂದು ತಿಳುವಳಿಕೆ ಇರೋದಿಲ್ಲ. ಬಹುಶಃ ಇದು ಬಹಳ ಜನ ನೋಡಿರ್ತೀರಿ. ಏನು ಈ ನಮ್ಮ ಏನು 9 ಚಕ್ರಗಳು, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಚಕ್ರ ಅಂತ ಇಲ್ಲಿ ಬಹುತೇಕ ಎಲ್ಲರೂ ಗೊತ್ತಿರ್ತದೆ. ನಾವು MBBS ಮೊದಲನೇ ವರ್ಷ ಓದ್ಬೇಕಾದ್ರೆ ನನಗೂ ಬಹಳ ಆಸಕ್ತಿ, ಇವೆಲ್ಲ ಚಕ್ರಗಳು ಎಲ್ಲರೂ ಇದಾವೇನೋ, ನಾವು ಡೈಸೆಕ್ಷನ್ ಮಾಡ್ತೀವಲ್ಲ, ಅವಾಗ ಡೈಸೆಕ್ಷನ್ ಮಾಡಿದಾಗ ಎಲ್ಲ ಚಕ್ರಗಳು ಇರ್ಬೋದು ಅಂತ ನಾನು ಹುಡುಕದೆ, ಯಾವ ಚಕ್ರಗಳೇ ಸಿಗ್ಲಿಲ್ಲ. ಆದ್ರೆ ನಂತರದಲ್ಲಿ ಅದು ಗೊತ್ತಾಯ್ತು, ಇಟ್ ಈಸ್ ಅ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ಸಿಸ್ಟಮಿನ ಏನು ಉಂಟಾಗಿರುವಂತ ಆ ನರಗಳ ಒಂದು ಸಮೂಹ ಏನಿದೆ, ನರ್ವ್ ಗ್ಯಾಂಗ್ಲಿಯಾನ್ ಇದೆ, ಅದನ್ನು ನಾವು ಈ ಚಕ್ರಗಳು ಅಂತ ಕರೀತಾ ಇದ್ದೇವೆ. ನಮ್ಮ ಸ್ಪೈನಲ್ ಕಾರ್ಡ್ ಅನ್ನ ನಾವು ಇಲ್ಲಿ ಈ ರೀತಿಯಾಗಿ ವಿಂಗಡಿಸಿದ್ರೆ ಅಲ್ಲಿ ಇರುವಂತಹ ಸ್ಯಾಕ್ರಲ್ ಪ್ಲೆಕ್ಸಸ್ ಆಗಿರಬಹುದು, ಲಂಬಾರ್ ಪ್ಲೆಕ್ಸಸ್, ಸೋಲಾರ್ ಪ್ಲೆಕ್ಸಸ್, ಕಾರ್ಡಿಯಾಕ್ ಪ್ಲೆಕ್ಸಸ್, ಫೆರಿಂಜಿಯಲ್ ಪ್ಲೆಕ್ಸಸ್, ಕ್ಯಾರೋಟಿಡ್ ಪ್ಲೆಕ್ಸಸ್, ಈ ರೀತಿಯಾಗಿರುವಂತಹ ಏನು ನರಗಳ ಸಮೂಹಕ್ಕೆ ನಾವು ಪ್ಲೆಕ್ಸಸ್ ಅಂತ ಏನ್ ಕರಿತೀವಿ, ದೇ ಆರ್ ನಥಿಂಗ್ ಬಟ್ ಎನರ್ಜಿ ಸೆಂಟರ್ಸ್. ಅವನ್ನೇ ಕೂಡ ನಾವು ಇಲ್ಲಿ ಚಕ್ರಗಳು ಅಂತ ಕರೀತಾ ಇದ್ದೇವೆ. ಅದನ್ನೇ ಇಲ್ಲಿ ಈ ಚಿತ್ರದಲ್ಲಿ ಕೂಡ ಗಮನಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ಅದಕ್ಕೆ ಹೊಂದಿಕೆಯಾಗುವಂತ ಎಂಡೋಕ್ರೈನ್ ಸಿಸ್ಟಮ್, ಯಾಕಂದ್ರೆ ಇಡೀ ದೇಹವನ್ನು ನಿಯಂತ್ರಣ ಮಾಡುವಂತ ಒಂದು ಸಿಸ್ಟಮ್ ಯಾವ್ದಪ್ಪ ಅಂತಂದ್ರೆ ಎಂಡೋಕ್ರೈನ್ ಸಿಸ್ಟಮ್. ಈಗ ಈ ರೀತಿಯಾಗಿ ಅದಕ್ಕೆ ಎಂಡೋಕ್ರೈನ್ ಸಿಸ್ಟಮ್ ಅನ್ನು ಕೂಡ ಹೊಂದಿಸಿದ್ದಾರೆ. ಹಾಗಾಗಿ ಚಕ್ರಗಳು, ನರಸಮೂಹಗಳು ಮತ್ತು ಅದಕ್ಕೆ ಸಮಾನವಾಗಿರುವಂತಹ ಗ್ರಂಥಿಗಳು. ಯಾಕೆ ಅದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ ಮುಂದೆ ನಾನು ಅಲ್ಲಿಗೆ ಆ ವಿಷಯಕ್ಕೆ ಬರ್ತೇನೆ. ಅದಕ್ಕೆ ಈ ಎಲ್ಲದಕ್ಕೂ ಮೂಲ ಯಾವುದು, ಮುಖ್ಯ ಭಾಗ ಯಾವುದು ಅಂತಂದ್ರೆ ಮಾನವನ ಮೆದುಳು. ಮಾನವನ ಮೆದುಳನ್ನ ಈ ರೀತಿಯಾಗಿರುವಂತ ಈ ಸೆಜೈಟಲ್ ಸೆಕ್ಷನ್ ಅನ್ನ ತೆಗೆದ್ರೆ ಈ ರೀತಿಯಾಗಿ ನಮಗೆ ಕಂಡು ಬರ್ತಾ ಇದೆ. ಇದರಲ್ಲಿ ಅನೇಕ ಭಾಗಗಳಿದಾವೆ. ಆ ಭಾಗಗಳ ಬಗ್ಗೆ ನಾನು ವಿಸ್ತರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲ ರೀತಿಯ ಜನರು ಇರ್ತಾರೆ. ಮೆಡಿಕಲ್ ಸ್ಟೂಡೆಂಟ್ಸ್ ಅಷ್ಟೇ ನಾವು ಅದನ್ನ ಬಹಳ ಡೀಟೇಲ್ ಆಗಿ ಹೇಳ್ತೇವೆ. ಆದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತ ಒಂದು ಅಂಶವನ್ನ ನಾವು ನೋಡ್ತೇವೆ. ಇದರ ಮುಂಭಾಗದ ಕೆಳವರ್ಗದ ಒಂದು ಭಾಗ ಏನಿದೆ, ಅದು ನಾವು ಥ್ಯಾಲಮಸ್ ಮತ್ತು ಹೈಪೋಥಾಲಮಸ್ ಅಂತ ಕರಿತೀವಿ. ಅದರ ಮುಂದ್ಗಡೆ ಒಂದು ಪ್ರೊಜೆಕ್ಷನ್ ಆಗ್ತದೆ, ಅದನ್ನ ನಾವು ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೇವೆ. ಅದರ ಹಿಂಭಾಗದ ಒಂದು ಪ್ರೊಜೆಕ್ಷನ್ ಏನಿದೆ ಅದೇ ಕೂಡ ಪೀನಿಯಲ್ ಗ್ಲ್ಯಾಂಡ್ ಅಂತ ನಾವು ಕರೀತಾ ಇದ್ದೇವೆ. ತುಂಬಾ ಕಡಿಮೆ ಇದರ ಬಗ್ಗೆ ಅಧ್ಯಯನಗಳು, ಇದರ ಬಗ್ಗೆ ವಿಚಾರ ಮಂಥನಗಳು ನಮ್ಮ ವೈದ್ಯಕೀಯ ವಲಯದಲ್ಲಿ ಆಗಿದ್ದಾವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬಹಳಷ್ಟು ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ ಕೂಡ. ಅದರ ಒಂದು ಎನ್ಲಾರ್ಜ್ ಪಿಕ್ಚರ್ ಇದು ಪೀನಿಯಲ್ ಗ್ಲ್ಯಾಂಡ್. ಅದರ ಒಂದು ಸೆಕ್ಷನ್ ತೆಗೆದು ಅದನ್ನ HND ಸ್ಟೇನ್ ಮಾಡಿಬಿಟ್ಟು ಅದನ್ನ ನಾವು ಮೈಕ್ರೋಸ್ಕೋಪ್ ಕೆಳಗಿಟ್ಟು ನೋಡಿದಾಗ ಅಲ್ಲಿ ಕಾಣುವಂತ ಗ್ಲಯಾಲ್ ಸೆಲ್ಸ್, ಪಿನಿಯೋಲೋಸೈಟ್ಸ್, ಬ್ಲಡ್ ವೆಸಲ್ಸ್ ಎಲ್ಲ ನಾವು ನೋಡ್ತೇವೆ. ಯಾಕೆ ಇದನ್ನೆಲ್ಲ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ, ಬಹಳ ಬೋರ್ ಆಗ್ತಿರ್ಬೋದು ಕೆಲವರಿಗೆ. ತುಂಬಾ ಹೇಳ್ತಾ ಇದ್ರಿ ನೀವು, ಇಷ್ಟೊಂದು ಡೆಪ್ತ್ ಆಗಿ, ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಸ್ಬೋದು. ನಾನು ಮತ್ತೆ ವಾಪಸ್ ಬರ್ತೇನೆ ಯಾಕೆ ಇದನ್ನೆಲ್ಲ ಹೇಳಿದೆ ಅಂತ ಮಂತ್ರದಲ್ಲಿ ಅರ್ಥ ಆಗ್ತದೆ. ಇದು ಕೇವಲ ನಮ್ದಷ್ಟೇ ಸಂಶೋಧನೆ ಏನು ವೈದ್ಯಕೀಯ ರಂಗದಲ್ಲಿ ಮಾತ್ರ ಇದೆಯೇನೋ ಇಲ್ಲ. ಈಜಿಪ್ಟ್ ನಾಗರಿಕತೆಯಲ್ಲಿ ಕೂಡ ಇದರ ಒಂದು ಪ್ರಸ್ತಾಪ ಇದೆ. ಅದನ್ನ ಐ ಆಫ್ ಹೋರಸ್ ಅಂತ ನಾವು ಕರೀತೇವೆ. ಐ ಆಫ್ ಹೋರಸ್ ಇಸ್ ಅನ್ ಏನ್ಷಿಯಂಟ್ ಈಜಿಪ್ಷಿಯನ್ ಸಿಂಬಲ್ ಫಾರ್ ಪ್ರೊಟೆಕ್ಷನ್, ರಾಯಲ್ ಪವರ್ ಅಂಡ್ ಗುಡ್ ಹೆಲ್ತ್. ಇದನ್ನ ಬಹಳಷ್ಟು ಜನ ಪಾಶ್ಚಿಮಾತ್ಯ, ನಾನು ಐರ್ಲೆಂಡ್ಗೆ ಹೋದಾಗ ಅಲ್ಲಿ ಬಹಳ ಜನ ಚಿಕ್ಕ ಚಿಕ್ಕ ಮಕ್ಕಳು ಈ ಐ ಆಫ್ ಹೋರಸ್ ಅನ್ನ ಈ ಲಾಕೆಟ್ ಗಳನ್ನ ಮಾಡ್ಕೊಂಡು ಹಾಕೊಂಡಿರ್ತಾರೆ, ಕುತ್ತಿಗೆಯಲ್ಲಿ ಹಾಕೊಂಡು ಇದನ್ನ ಅಡ್ಡಾಡ್ತಿರ್ತಾರಲ್ಲ ಐ ಆಫ್ ಹೋರಸ್ ಅನ್ನ. ಅಂದ್ರೆ ಇಟ್ ಇಸ್ ಅ ಸಿಂಬಲ್ ಆಫ್ ಪ್ರೊಟೆಕ್ಷನ್, ರಾಯಲ್ ಪವರ್ ಅಂಡ್ ಗುಡ್ ಹೆಲ್ತ್. ಅಂದ್ರೆ ಎಲ್ಲಿದೆ ಅಂತ ನಾವು ನೋಡಿದಾಗ ಈ ಒಂದು ಥ್ಯಾಲಮಸ್, ಹೈಪೋಥ್ಯಾಲಮಸ್ ಒಳಗೊಂಡಿರುವಂತಹ ಪೀನಿಯಲ್ ಗ್ರಂಥಿಯ ಈ ಭಾಗ ಇದೆಯಲ್ಲ, ಇದಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ಈಜಿಪ್ಟ್ ನಾಗರಿಕತೆಯವರು ಕೊಟ್ಟಿದ್ರು ಅಂತ ನಿಮ್ಗೆ ಗೊತ್ತಾಗ್ತದೆ. ಆಯ್ತ್ರಿ, ವಿಜ್ಞಾನ ಹೇಳಿದ್ರಿ, ಈಜಿಪ್ಟ್ ಬಗ್ಗೆ ಹೇಳಿದ್ರಿ, ಶರಣರಲ್ಲಿ ಹೋದ್ರು, ಪ್ರಶ್ನೆ ಬರ್ತದಲ್ಲ, ಅದಕ್ಕೂ ಬರ್ತೇನೆ. ಉನ್ಮನಿಯ ಜ್ಯೋತಿ, ಬ್ರಹ್ಮರಂಧ್ರದ ಮೇಲೆ ಸಹಸ್ರದಳ ಪದ್ಮ, ಇದು ಕೂಡ ಒಂದು ಸುದೀರ್ಘವಾದಂತಹ ವಚನ. ಅದರ ಕೊನೆಯ ಭಾಗವನ್ನು ಮಾತ್ರ ನಾನು ತಗೊಂಡಿದ್ದೇನೆ. ಅಲ್ಲಿ ಅಮೃತವಿಹುದು, ಅಲ್ಲಿ ಓಂಕಾರ ಸ್ವರೂಪನಾಗಿ ಗುಹೇಶ್ವರ ಲಿಂಗ ಸದಾ ಸನ್ನಿಹಿತನು ಅಂತ ಅಲ್ಲೋ ಪ್ರಭು ದೇವರಲ್ಲಿ ಹೇಳ್ತಾರೆ. ಅಂದ್ರೆ ಉನ್ನತವಾಗಿರುವಂತಹ ಸಾಧನೆಯ ಸ್ಥಿತಿಯಲ್ಲಿ ಆ ಬ್ರಹ್ಮರಂಧ್ರಕ್ಕೆ ತಲುಪಿದಾಗ ಅಲ್ಲಿ ಸಹಸ್ರದಳ ಪದ್ಮ, ಈಗಿನ ಸಹಸ್ರಾರ ಚಕ್ರ, ಅಲ್ಲಿ ಬ್ರಹ್ಮರಂಧ್ರ. ಪ್ರಾರಂಭದಲ್ಲಿ ತೋಂಟದ ಸಿದ್ಧಲಿಂಗೇಶ್ವರ ವಚನದಲ್ಲಿ ಬ್ರಹ್ಮರಂಧ್ರ ಅಂತಿತ್ತು, ಅಲ್ಲೋ ಪ್ರಭುದೇವರ ವಚನದಲ್ಲೂ ಕೂಡ ಬ್ರಹ್ಮರಂಧ್ರ ಅಂತ ಇದೆ. ಅಲ್ಲಿ ಅಮೃತ ಅಂತಿದೆ. ಅಮೃತ ಅಂದ್ರೆ ಏನು? ಈ ನಮ್ಮ ಕ್ಷೀರಸಾಗರವನ್ನ ಕಡದಾಗ ದೇವದಾನತೆಗಳು ಅವು ಬಡದಾಡಿ ಅಲ್ಲೇನು ಏನದು ಧನ್ವಂತರಿ ಹೊತ್ಕೊಂಡು ಬಂದಿದ್ದು ಕುಂಭನ ಅಮೃತನ, ಅದು ಪೌರಾಣಿಕ ಹಿನ್ನೆಲೆಯಲ್ಲಿ ಇರಬಹುದು. ಆದ್ರೆ ನಮಗೆ ಇಲ್ಲಿ ನಿಜವಾಗಿರುವಂತ ಅಮೃತ ಇದೆ, ಅದುವೇ ನಮ್ಮಲ್ಲಿ ಸೆಕ್ರೀಟ್ ಆಗುವಂತ ಆ ಹಾರ್ಮೋನ್ಸ್. ಯಾವುದು ಅಂತಂದ್ರೆ ಪ್ರಾಯಶಃ ಇದು 100% ಅಲ್ಲ, ಹಾಗಾಗಿ ನಾನು ಇಸ್ ಈಕ್ವಲ್ ಟು ಸಿಂಬಲ್ ಹಾಕಿಲ್ಲ. ಅದನ್ನ ಹಾಕಿರೋದು ಬ್ರಹ್ಮರಂಧ್ರ ಅಂತಂದ್ರೆ ಬಹುಶಃ ಥ್ಯಾಲಮಸ್ ಮತ್ತು ಪೀನಿಯಲ್ ಗ್ರಂಥಿಯನ್ನು ಒಳಗೊಂಡಂತ ಪೀನಿಯಲ್ ಗ್ರಂಥಿಗೆ ಹೋಲಿಸಬಹುದೇನೋ. ಮತ್ತು ಅಮೃತವನ್ನ ಈ ಪೀನಿಯಲ್ ಗ್ರಂಥಿ ಹೊರಸೂಸುವಂತ ಹಾರ್ಮೋನ್ಗಳಾದಂತ ಮೆಲಟೋನಿನ್ ಮತ್ತು ಡೈಮಿಥೈಲ್ ಟ್ರಿಪ್ಟಮಿನ್ ಅನ್ನೋದ್ರ ಕುರಿತಾಗಿ ಇರಬಹುದೇನೋ ಅಂತ ನಾನು ಹೇಳಬಹುದು. ನೀವೇ ಹೇಳ್ತೀರಿ,
ನಿಮಗೆ ಶರಣರ ಬಗ್ಗೆ ಬಹಳ ಅಭಿಮಾನ ಐತಿ, ನೀವು ಹೇಳ್ತೀರಿ. ಇದಕ್ಕೆ ಆಧಾರ ಎಲ್ಲಿದೆ ಸರ್ ಕೇಳ್ತಾ ಇದ್ರು. ಸೈಂಟಿಫಿಕ್ ಎವಿಡೆನ್ಸ್ ಇದ್ರಷ್ಟೇ ನಾವು ನಂಬಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೂ ಬರ್ತೇನೆ. ಇವ್ರು ಬಹುತೇಕ ಯಾರು ಗೊತ್ತಿದ್ದಾರೆ, ಯಾರು ಗುರ್ತು ಹಿಡಿತಾರೆ ಯಾರು ಅಂತ ಹೇಳಿ ಇವರು? ಹಿ ಇಸ್ ರೆನೆ ಡೆಕಾರ್ಟಸ್. 17ನೇ ಶತಮಾನದಲ್ಲಿ ಇದ್ದಂತ ಒಬ್ಬ ಫ್ರೆಂಚ್ ತತ್ವಜ್ಞಾನಿ, ಮ್ಯಾಥಮೆಟಿಷಿಯನ್ ಮತ್ತು ಸೈಂಟಿಸ್ಟ್. ಹಿ ಇಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಮಾಡರ್ನ್ ವೆಸ್ಟರ್ನ್ ಫಿಲಾಸಫಿ. ಅವ್ರು ಹೇಳ್ತಾರೆ ಪೀನಿಯಲ್ ಬಾಡಿ ಈಸ್ ದ ಸೀಟ್ ಆಫ್ ಸೋಲ್. ಆತ್ಮದ ಆವಾಸ ಸ್ಥಾನ ನಮ್ಮ ಮೆದುಳಿನಲ್ಲಿರುವಂತ ಈ ಪೀನಿಯಲ್ ಗ್ರಂಥಿ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಈಗ ಸಿಂಥಸೈಸ್ ಆಗ್ತಾ ಇದೆ. ತೋಂಟದ ಸಿದ್ಧಲಿಂಗೇಶ್ವರರು ಹೇಳಿದ್ದು, ಬಸವಾದಿ ಪ್ರಮಥರು ಹೇಳಿದ್ದು, ಅಲ್ಲೋ ಪ್ರಭುದು ಹೇಳಿದ್ದು, ಈಗ ರೆನೆ ಡೆಕಾರ್ಟಸ್ ಅವರು ಅಲ್ಲಿಗೆ ಬರ್ತಾ ಇದ್ದಾರೆ. ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿಗೆ ಬರ್ತಾ ಇದ್ದಾರೆ. ಯಾಕೆ ಇದು ಅಮೃತ ಅಂತ ಕರೆದ್ರು? ಮೆಲಟೋನಿನ್ ಯಾಕೆ ಅಮೃತ ಇದು ಅಂತ ನಾವು ಕೇಳಿದ್ರೆ, ಮೆಲಟೋನಿನ್ ಹ್ಯಾಸ್ ಮಲ್ಟಿ ಡೈಮೆನ್ಷನಲ್ ಫಂಕ್ಷನ್ಸ್. ಇದು ಅದರ ರಿಸೆಪ್ಟರ್ಸ್ ಎಲ್ಲಿದಾವೆ ಅಂತ ನಾವು ನೋಡಿದಾಗ ಈ ಎಲ್ಲ ಜಾಗಗಳಲ್ಲಿ ಅದರ ರಿಸೆಪ್ಟರ್ಸ್ ಇದೆ. ಮೆದುಳಿನಿಂದ ಹಿಡಿದು ರೆಟಿನಾದಲ್ಲಿ, ಪ್ಯಾಂಕ್ರಿಯಾಸ್ ನಲ್ಲಿ, ಇಮ್ಯೂನ್ ಸೆಲ್ಸ್ ಅಲ್ಲಿ, ವ್ಯಾಸ್ಕುಲೇಚರ್ ಅಲ್ಲಿ, ಕಿಡ್ನಿಯಲ್ಲಿ, ಪಿಟ್ಯೂಟರಿ ಗ್ಲ್ಯಾಂಡ್, ಈ ರೀತಿ ಎಲ್ಲ ಕಡೆ ಅದರ ರಿಸೆಪ್ಟರ್ಸ್ ಇದೆ ಅಂತ ಅರ್ಥ. ಮೆಲಟೋನಿನ್ ಹೋಗಿ ಅಲ್ಲಿ ಆಕ್ಷನ್ ಆಗ್ಲಿಕ್ಕೆ ಅಲ್ಲಿ ಸಾಧ್ಯ ಇದೆ. ಹಾಗಾದ್ರೆ ಮೆಲಟೋನಿನ್, ಇಷ್ಟೊಂದು ಮೆಲಟೋನಿನ್ ಬಗ್ಗೆ ಹೇಳಕತ್ತಿರಲ್ಲ, ಮೆಲಟೋನಿನ್ ಏನ್ ಕೆಲಸ ಮಾಡ್ತದೆ ಅಂತಂದ್ರೆ, ಬಹುತೇಕ ನಮಗೆ ವೈದ್ಯ ವಿಜ್ಞಾನವನ್ನು ಓದಂತವರಿಗೆ ಒಂದು ಸೂಕ್ಷ್ಮವಾದಂತ ಪರಿಚಯ ಇರ್ತದೆ. ಮೆಲಟೋನಿನ್ ರೆಗ್ಯುಲೇಟ್ಸ್ ಬಯೋಲಾಜಿಕಲ್ ರಿದಮ್, ಬಯೋಲಾಜಿಕಲ್ ಕ್ಲಾಕ್, ಜೈವಿಕ ಗಡಿಯಾರ. ನಮಗೆ ಸರಿಯಾದ ಸಮಯದಲ್ಲಿ ಎಚ್ಚರವಾಗುವುದು, ಸರಿಯಾದ ಸಮಯದಲ್ಲಿ ಹೊಟ್ಟೆ ಹಸಿಯುವಂತದ್ದು, ನಿದ್ದೆ ಬರುವಂತದ್ದು, ಅಂದ್ರೆ ನಮ್ಮ ಜೈವಿಕ ಗಡಿಯಾರವನ್ನ ನಿಯಂತ್ರಿಸುವಂತ ಒಂದು ಹಾರ್ಮೋನ್ ಇದು ಇತ್ಯಾದಿಯಾಗಿ. ಹಾಗಾಗಿ ನಾವು ವಿದೇಶ ಪ್ರಯಾಣವನ್ನ ಮಾಡಿದ್ರೆ ಬಹುತೇಕ ಒಂದು ಟೈಮ್ ಝೋನ್ ನಾವು ಚೇಂಜ್ ಮಾಡಿದ್ರೆ ನಮ್ಮಲ್ಲಿ ಏನ್ ಏರಿಳಿತಗಳಾಗ್ತವಲ್ಲ ಅವೆಲ್ಲ ಮೆಲಟೋನಿನ್ ಏರುಪೇರುಗಳಿಂದ ಆಗಿದೆ ಅಂತ. ಹಾಗಾಗಿ ಮೆಲಟೋನಿನ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಥೆರಪೆಟಿಕ್ ಏಜೆಂಟ್ ನೌಡೇಸ್. ಈ ಮೆಲಟೋನಿನ್ ಇಷ್ಟೇ ಏನು ಫಂಕ್ಷನ್ಸ್ ಅಷ್ಟೇ ಏನು ಅಂತ ನೋಡಿದ್ರೆ, ಇಟ್ಸ್ ಪ್ರಾರಂಭದಲ್ಲಿ ಇಟ್ಸ್ ಅ ಬಯೋಲಾಜಿಕಲ್ ಕ್ಲಾಕ್ ಅಂತ ನೋಡ್ತೇವೆ. ಜೊತೆಗೆ ಇವತ್ತಿನ ಆಧುನಿಕ ವೈದ್ಯ ವಿಜ್ಞಾನ ಹೇಳ್ತಾ ಇದೆ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಆಂಟಿ ಏಜಿಂಗ್ ಹಾರ್ಮೋನ್. ಬಹುತೇಕ ನಿಮ್ಗೆಲ್ಲ ಗೊತ್ತಿದೆ, ಟಿಲೋಮರೇಸ್ ಅನ್ನುವಂತ ಒಂದು ಏನು ಕ್ರೋಮೋಸೋಮ್ ಅಲ್ಲಿ ಇರ್ತದೆ, ಅದು ಕಡಿಮೆ ಆಗ್ತಾ ಹೋದಾಗ ಏಜಿಂಗ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಇದನ್ನ ಆಂಟಿ ಏಜಿಂಗ್ ಅಲ್ಲಿ ಟಿಲೋಮರೇಸ್ ಕಡಿಮೆ ಆಗ್ಲೇ ಇರುವಂತೆ ಮೆಲಟೋನಿನ್ ನಿಯಂತ್ರಣದಿಂದ ಅದು ಸಾಧ್ಯವಾಗ್ತಾ ಇದೆ ಅನ್ನುವಂಥದ್ದನ್ನ ಸಿಂಗಾಪುರ್ನಲ್ಲಿ ನಡೆದಂತ ಕೆಲವೊಂದಿಷ್ಟು ಸಂಶೋಧನೆಗಳು ಅದರ ಬಗ್ಗೆ ಕಾರ್ಯಪ್ರವೃತ್ತ ಆಗಿದಾವೆ. ಇನ್ನು ಪೂರ್ಣ ಪ್ರಮಾಣದಲ್ಲಿ ಅದು ನಮ್ಗೆ ಬಂದಿಲ್ಲ. ಜೊತೆಗೆ ಆಂಟಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ನಾವೇನು ಕಡಿಮೆ ಮಾಡ್ಲಿಕ್ಕೆ ಬಹಳಷ್ಟು ರೀತಿ ಪ್ರಯತ್ನವನ್ನು ಮಾಡ್ತೇವೆ ಆಂಟಿ ಆಕ್ಸಿಡೆಂಟ್ಸ್ ನ ಮುಖಾಂತರವಾಗಿ. ಮೆಲಟೋನಿನ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಂಟಿ ಆಕ್ಸಿಡೆಂಟ್ ಫಾರ್ ಪ್ರಿವೆನ್ಷನ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಇತ್ಯಾದಿಯಾಗಿ. ಅಂದ್ರೆ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಂಡು, ನಮ್ಮ ಒತ್ತಡನಲ್ಲ. ಜೊತೆಗೆ ಇಟ್ಸ್ ಆಲ್ಸೋ ನ್ಯೂರೋ ರೆಗ್ಯುಲೇಷನ್, ಇಟ್ಸ್ ಆಲ್ಸೋ ಇಮ್ಯುನೋ ರೆಗ್ಯುಲೇಷನ್ ಅಲ್ಲಿ, ಜೊತೆಗೆ ಅನೇಕ ಮೆಡಿಕಲ್ ಕಂಡೀಷನ್ ಅಲ್ಲಿ ಅದರ ಥೆರಪೆಟಿಕ್ ಎಫಿಕಸಿಯನ್ನ ಟೆಸ್ಟ್ ಮಾಡ್ಲಿಕ್ಕೆ ಅನೇಕ ಸಂಶೋಧನೆಗಳು, ಕ್ಲಿನಿಕಲ್ ಟ್ರಯಲ್ಸ್ ನಡೀತಾ ಇದ್ದಾವೆ. ಒಂದು ಆಂಗ್ಸೈಟಿ, ಡಿಪ್ರೆಷನ್, ಸ್ಲೀಪ್ ಡಿಸ್ಟರ್ಬೆನ್ಸಸ್, ಚೈಲ್ಡ್ಹುಡ್ ಪ್ರಾಬ್ಲಮ್ಸ್ ಅಂತ ನಿಮ್ಗೆ ADHD, ಅಟೆನ್ಸಿವ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್, ಅಲ್ಝೀಮರ್ಸ್, ಮೈಗ್ರೇನ್ ಮತ್ತು ಇತ್ಯಾದಿಯಾಗಿ ಇದನ್ನ ನೋಡ್ತಾ ಇದ್ದಾರೆ. ಸರಿ, ಇಷ್ಟೆಲ್ಲ ಆಯ್ತು. ಇಷ್ಟಲಿಂಗಕ್ಕೆ ಎಲ್ಲಿ ಹೋದ್ರೆ, ಇಷ್ಟಲಿಂಗ ಮರ್ತು ಬಿಟ್ರಲ್ಲ ಅಂತ ನೀವು ಕೇಳಬಹುದು. ಕೊನೆಗೆ ಎಲ್ಲ ಸೇರಿ ಅಲ್ಲಿಗೆ ಬರ್ತೇನೆ. ಈಗ ಮತ್ತೆ ವಾಪಸ್ ಬರೋಣ, ಬಸವಣ್ಣವ್ರ ಹತ್ರ ಬರೋಣ. ಅವರು 2 ವಚನನ ಹೇಳ್ತಾರೆ. ಏನು? ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದರೆ ತಪ್ಪುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಅಂತ ಒಂದು ವಚನ ಹೇಳ್ತಾರೆ. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಕೇಳುವರು ಅಂತ ಒಂದೊಂದು ಕಡೆ ಹೇಳ್ತಾರೆ. ಯಾಕಂದ್ರೆ ಹೊತ್ತಿಗೆ ಬಹಳ ಮುಖ್ಯವನ್ನು ಕೊಟ್ಟಿದ್ದಾರೆ, ಅರ್ಲಿ ಮಾರ್ನಿಂಗ್. ಅಷ್ಟೇ ಅಂತ ನಾವು ನೋಡ್ತಾ ಹೋದ್ರೆ ನಮ್ಮ ಹಿಂದಿನ ಎಲ್ಲ ಪೂಜ್ಯರುಗಳನ್ನ ನೋಡ್ರಿ, ಅತಿನಿ ಶಿವಗಳನ್ನ ನೋಡ್ರಿ, ನಮ್ಮ ಇತ್ತೀಚೆಗೆ ನಮ್ಮ ಜೊತೆಗೆ ಬದುಕಿದ್ದಂತ ಸಿದ್ಧಗಂಗೆಯ ಪರಮ ಪೂಜ್ಯರಾಗಿರುವಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಜೀವನವನ್ನು ನೋಡಿದಾಗ ಅವರ ದಿನಚರಿ ಪ್ರಾರಂಭ ಆಗ್ತಿದ್ದು ಮುಂಜಾನೆ 2:30 ಗಂಟೆಗೆ. ಯಾಕೆ ಆ ಟೈಮಲ್ಲಿ ಅವ್ರು ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿದ್ರು ಅಂತಂದ್ರೆ, ದಟ್ ವಾಸ್ ಅ ಟೈಮ್ ವೇರ್ ಮೆಲಟೋನಿನ್ ಸೆಕ್ರೀಷನ್ ವಾಸ್ ಅಟ್ ಇಟ್ಸ್ ಪೀಕ್. ಮೆಲಟೋನಿನ್ ದಿನ ಪರ್ಯಂತದ ಏರಿಳಿತಗಳನ್ನು ನೋಡಿದಾಗ ರಾತ್ರಿ 3 ಗಂಟೆಗೆ ಅದು ಇಟ್ ವಿಲ್ ಬಿ ಅಟ್ ದ ಪೀಕ್ ಲೆವೆಲ್. 7 ಗಂಟೆ ಸೂರ್ಯೋದಯ ಆಗ್ತಿದ್ದಂಗೆ ಮೆಲಟೋನಿನ್ ಲೆವೆಲ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್. ಇಟ್ಸ್ ಅ ನ್ಯಾಚುರಲ್ ಫಿಸಿಯಾಲಜಿ. ಇದನ್ನ ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಇದರ ಅರ್ಥ ಧಾರ್ಮಿಕವಾಗಿ ಬೇರೆ ಇರಬಹುದು, ಆದ್ರೆ ವೈಜ್ಞಾನಿಕವಾಗಿ ಒಂದು ಅರ್ಥವನ್ನು ನಾವು ನೋಡಬಹುದು. ಹೊತ್ತಾರೆ ಪೂಜಿಸಲು ಬೇಡ, ಬೈಗೆಯೂ ಪೂಜಿಸಲು ಬೇಡ, ಇರಳುವನು ಹಗಲುವನ್ನು ಕಳೆದು ಪೂಜೆಯನ್ನು ಪೂಜಿಸಲು ಬೇಕು, ಇಂತಪ್ಪ ಪೂಜೆ ಪೂಜಿಸುವವರ ಎನಗೆ ನೀ ತೋರ. ಪ್ರಾಯಶಃ ಮೆಲಟೋನಿನ್ ದಿನ ಪರ್ಯಂತದ ಏರಿಳಿತದಲ್ಲಿ ಮುಂಜಾವು ಅಂತ, ಮುಂಜಾನೆಯ ಜಾವ ಅಂತ ನಾವು ಯಾವ್ದನ್ನು ಕರಿತೀವಿ ಅಂದ್ರೆ ಬೆಳಗಿನ 3 ರಿಂದ 6 ಗಂಟೆಗೆ.
ಬಹುತೇಕ ನಮ್ಮ ವೈದ್ಯಕೀಯ ವಿಜ್ಞಾನವನ್ನ ಅದಕ್ಕೆ ನಾವು ಕೊಲಾಬರೇಟ್ ಮಾಡ್ತಾ ಹೋದ್ರೆ, ಅದು ಕೊರಾಬರೇಟ್ ಮಾಡ್ತಾ ಇದ್ರೆ ನಮಗೆ ಏನಾಗ್ತದೆ, ಈ ಮೆಲಟೋನಿನ್ ಸೆಕ್ರೇಷನ್ ಪೀಕ್ ಲೆವೆಲ್ ಮತ್ತು ನಮ್ಮ ಮುಂಜಾನೆಯೇ ಎಷ್ಟು ಪ್ರಾಶಸ್ತ್ಯವನ್ನ ಶರಣರು ಕೊಟ್ಟಿದ್ರು. ನಾನು ಮೆಲಟೋನಿನ್ ಬಗ್ಗೆ ಹೇಳಿದೆ. ಇನ್ನೊಂದು ಹಾರ್ಮೋನ್ ಅದರಿಂದ ರಿಲೀಸ್ ಆಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಡೈಮೀಥೈಲ್ ಟ್ರಿಪ್ಟಮಿನ್ ಅಂತ ಹೇಳಿ. ನಾವು ಕೆಲವರು ಹೇಳ್ತೇವೆ ಶರಣರು ಕಾಲಜ್ಞಾನಿಗಳಾಗಿದ್ರು, ಅವ್ರು ಮುಂದೊಂದನ್ನೆಲ್ಲ ನೋಡ್ತಾ ಇದ್ರು, ಆ ರೀತಿಯಾಗಿ ಅವರು ವಿಚಾರ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಅದು ಅತೀಂದ್ರಿಯ ಶಕ್ತಿ ಅವ್ರಿಗೆ ಬರ್ತಾ ಇತ್ತು ಅಂತಂದ್ರೆ, ಪ್ರಾಯಶಃ ಈ ಡೈಮೀಥೈಲ್ ಟ್ರಿಪ್ಟಮಿನ್ ಅನ್ನುವಂಥದ್ದು ಇದು ಪ್ರೀನಿಯಲ್ ಗ್ರಂಥಿಯಿಂದ ಸ್ರವಿಸಲ್ಪಡುವಂತ ಮತ್ತೊಂದು ಹಾರ್ಮೋನ್. ಡಾಕ್ಟರ್ ರಿಕ್ ಸ್ಟ್ರಾಸ್ಮನ್ ಅನ್ನುವಂತ ಅಮೆರಿಕದ ಮನೋವಿಜ್ಞಾನಿ 1980ರ ದಶಕದಲ್ಲಿ ಅನೇಕ ಸಂಶೋಧನೆಗಳನ್ನ ಕೈಗೊಂಡ್ರು. ಇದನ್ನ DMT ಅವರು ಸ್ಪಿರಿಟ್ ಮಾಲಿಕ್ಯೂಲ್, ಚೈತನ್ಯಾತ್ಮಕ ವಸ್ತು ಅಂತ ಇಲ್ಲಿ ಕರೀತಾ ಇದ್ದಾರೆ. ಅದರ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಈ ರೀತಿಯಾಗಿದೆ. ಅನುಭವ ವರ್ಸಸ್ ಅನುಭವ ನಾವೆಲ್ಲರೂ ಪಡುವಂತ ಒಂದು ಶಾರೀರಿಕವಾಗಿರುವಂತ ಒಂದು ಎಕ್ಸ್ಪೀರಿಯನ್ಸ್. ಆದ್ರೆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್, ಮಿಸ್ಟಿಸಿಸಮ್, ಅನುಭವಕ್ಕೆ ಈ ಡೈಮೀಥೈಲ್ ಟ್ರಿಪ್ಟಮಿನ್ ಕಾರಣ ಅಂತ ಅನ್ನೋದನ್ನ ನಾವು ನಮ್ಮ ಶರಣರ ವಚನಗಳಲ್ಲಿ ಕಾಣ್ತಾ ಇದ್ದೇವೆ. ಶರಣರಿಗೆ ಹೇಗೆ ಅಂತ ಅತೀಂದ್ರಿಯ ಅದ್ಭುತವಾದಂತ ಮಾನಸಿಕ ಶಕ್ತಿ ಇತ್ತು. ಬಸವಣ್ಣವ್ರು ಹೇಳ್ತಾರೆ, ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ, ಅಂದ್ರೆ ಅದರಲ್ಲಿ ಅನುಭವಕ್ಕೆ ಶಿವಸದನವಾದುದು 27 ವರ್ಷ. ಅಂದ್ರೆ ಈ ಕಲ್ಯಾಣದಲ್ಲಿ ಕಾರ್ಯಕಲಾಪಗಳು 36 ವರ್ಷ ತನಕ ಅವರಿದ್ರು, ಅದರಲ್ಲಿ ಅನುಭವ ಮಂಟಪದ ಒಂದು ಪ್ರೊಸೀಡಿಂಗ್ಸ್ 27 ವರ್ಷ ನಡೀತು ಅಂತಂದ್ರೆ, ಇಲ್ಲಿ ಅವ್ರು ಹೇಳುವಂತ ಇಷ್ಟು ಕಡಿಮೆ ಸಮಯದಲ್ಲಿ ಜಗತ್ತಿನ ಇತಿಹಾಸದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಜನ ಜಂಗಮರ ಶರಣೆಯರನ್ನ ತಯಾರು ಮಾಡಿದಂತ ಇತಿಹಾಸ ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ನಮ್ಗೆಲ್ಲೂ ಸಿಗಲ್ಲ. ಇಂಥ ಒಂದು ಕಡಿಮೆ ಅವಧಿಯಲ್ಲಿ ಏನಾದ್ರು ಒಂದು ಮ್ಯಾಜಿಕ್ ಆಗಿತ್ತ ಅಲ್ಲಿ? ಆ ಮ್ಯಾಜಿಕ್ ಯಾವುದೂ ಅಲ್ಲ ಬಂಧುಗಳೇ, ಅದು ನಮ್ಮ ಇಷ್ಟಲಿಂಗ ಶಿವಯೋಗ ಅನ್ನುವಂತ ಒಂದು ಮಹಾಮಾರ್ಗವನ್ನ ಬಸವಾದಿ ಪ್ರಮುಖರು ಕೊಟ್ಟಿದ್ದಕ್ಕೋಸ್ಕರವಾಗಿ. ಇದನ್ನ ನಾನು ಯಾವುದೋ ಒಂದು ಕಲ್ಪನೆಯಿಂದ ನಾನು ಹೇಳ್ತಾ ಇಲ್ಲ. ಇದು ಡಾಕ್ಟರ್ ರಿಕ್ ಸ್ಟ್ರಾಸ್ಮನ್ ಅವರು ಬರೆದಿರುವಂತ DMT ದ ಸ್ಪಿರಿಟ್ ಮಾಲಿಕ್ಯೂಲ್ ಅನ್ನುವಂತ ಪುಸ್ತಕದಲ್ಲಿ DMT ಬಗ್ಗೆ ಅವರು ಕೈಗೊಂಡಂತ ಸಂಶೋಧನೆಗಳ ಬಗ್ಗೆ ಇದೆ. ಅದನ್ನ ನಾನು ಬಸವಾದಿ ಶರಣರ ವಚನಗಳಿಗೆ ಹೊಂದಿಸಿ ನೋಡುವಂತ ಪ್ರಯತ್ನವನ್ನಷ್ಟೇ ಮಾಡಿದ್ದೇನೆ. ಇದು ಅಮೆಜಾನ್ ಅಲ್ಲಿ ಕೂಡ ಲಭ್ಯ ಇದೆ, ಬೇಕಾದ್ರೆ ಆಸಕ್ತರು ತೆಗೆದುಕೊಂಡು ಓದಬಹುದು. ಇನ್ನೂ ನೀವು ಲಿಂಗಕ್ಕೆ ಬಂದಿಲ್ಲ ಅಂತ ಹೇಳಿದ್ರಿ. ಈ ಮತ್ತು ದೃಷ್ಟಿಯೋಗ ನೋಟದ ಒಂದು ಮಹತ್ವವನ್ನ ನಾವು ನೋಡ್ತಾ ಇರ್ಬೇಕಾದ್ರೆ, ಕಣ್ಣಿನ ನರಸಮೂಹಗಳ ಒಂದು ಚಿತ್ರ ಇದು. ಕಣ್ಣಿನಿಂದ ಹೊರಟಂತ ಕಿರಣಗಳು ನೇರವಾಗಿ ನಮ್ಮ ಮೆದುಳಿನ ಹಿಂಭಾಗವಾಗಿರುವಂತ ವಿಜುವಲ್ ಕಾರ್ಟೆಕ್ಸ್ ಹೋಗ್ತದೆ, ಆ ಮೂಲಕ ನಮಗೆ ಕಣ್ಣು ಕಾಣ್ತದೆ. ಇದು ಎಲ್ಲರಿಗೂ ಗೊತ್ತಿರುವಂತದ್ದು, ಬಹುತೇಕ ಆಫ್ಥಾಲ್ಮಾಲಜಿ ಓದುವಂತವ್ರಿಗೆ ಗೊತ್ತಿರ್ತದೆ. ಆದ್ರೆ ಇನ್ನೂ ಒಂದು ಫಿಸಿಯಾಲಜಿಯನ್ನು ನಾವು ನೋಡಿದಾಗ ಇಲ್ಲೊಂದು ಇನ್ನೂ ಮಹತ್ವಪೂರ್ಣವಾಗಿರುವಂತ ಒಂದು ಅಂಶ ಕೂಡ ಇದೆ. ಈ ಕಣ್ಣಿಗೂ ಮತ್ತು ಪೀನಿಯಲ್ ಗ್ರಂಥಿಗೂ ನೇರವಾಗಿರುವಂತ ಸಂಬಂಧ ಇದೆ. ಯಾವುದು ಅಂದ್ರೆ, ಕಣ್ಣಿನಿಂದ ಹೊರಟಂತ ಕೆಲವು ನರಸಮೂಹಗಳು ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಮೂಲಕ ಹಾಯ್ದು ಕೆಲವು ನರವು ಸಮೂಹಗಳು ಸುಪೀರಿಯರ್ ಸರ್ವೈಕಲ್ ಗ್ಯಾಂಗ್ಲಿಯಾನ್ಗೆ ತಲುಪ್ತಾ ಇದಾವೆ. ದಟ್ ಈಸ್ ಇನ್ ದ ಲೋವರ್ ಪಾರ್ಟ್ ಆಫ್ ದ ಸುಪೀರಿಯರ್ ಸರ್ವೈಕಲ್ ಗ್ಯಾಂಗ್ಲಿಯಾನ್, ಸ್ಪೈನಲ್ ಕಾರ್ಡ್ ನಲ್ಲಿ. ನಂತರದಲ್ಲಿ ಅವು ಪೀನಿಯಲ್ ಗ್ರಂಥಿಯನ್ನ ತಲುಪ್ತಾ ಇದೆ. ಅರ್ಥಾತ್ ಈ ಒಂದು ಪೀನಿಯಲ್ ಗ್ರಂಥಿಗೂ ಮತ್ತು ನಮ್ಮ ಕಣ್ಣಿಗೂ ನೇರವಾಗಿರುವಂತ ಸಂಬಂಧ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಈ ಚಿತ್ರವನ್ನ ನಾನು ಗೆನಾಂಗ್ ರಿವ್ಯೂ ಆಫ್ ಫಿಸಿಯಾಲಜಿ ಅಲ್ಲಿಂದ ನಾನು ತೆಗೆದುಕೊಂಡಿದ್ದೇನೆ. ಆಧುನಿಕ ವೈದ್ಯಕೀಯ ಸಂಶೋಧನೆಗಳು ಮೆಲಟೋನಿನ್ ಬಗ್ಗೆ ಇವತ್ತು ಏನ್ ಹೇಳ್ತಾ ಇದೆ? ಮೆಲಟೋನಿನ್ ಇಸ್ ಅ ಪ್ರಿನ್ಸಿಪಲ್ ನ್ಯೂರೋ ಇಮ್ಯುನೋರೆಗ್ಯುಲೇಟರ್ ಅಂಡ್ ಆಂಟಿ ಸ್ಟ್ರೆಸ್ ಹಾರ್ಮೋನ್ ವಿತ್ ಆಂಟಿ ಏಜಿಂಗ್ ಎಫೆಕ್ಟ್ಸ್ ಅಂತ ಹೇಳ್ಬಿಟ್ಟು ಯುರೋಪಿಯನ್ ಜರ್ನಲ್ ಆಫ್ ಇಮ್ಯುನಾಲಜಿ ಅಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮೆಲಟೋನಿನ್ ಇಂಡ್ಯೂಸ್ ರಿಡಕ್ಷನ್ ಇನ್ ಏಜ್ ರಿಲೇಟೆಡ್ ಅಕ್ಯುಮುಲೇಷನ್ ಆಫ್ ಆಕ್ಸಿಡೇಟಿವ್ ಸ್ಟ್ರೆಸ್, ಅದ್ರ ಬಗ್ಗೆ ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಆಗಿದಾವೆ. ಇನ್ನು ಅನೇಕ ಈ ಇದ್ರ ಬಗ್ಗೆ ಸಂಶೋಧನೆಗಳಾಗಿದ್ದಾವೆ. ಮೆಲಟೋನಿನ್ ಇನ್ ಕ್ಲಿನಿಕಲ್ ಪ್ರಾಕ್ಟೀಸ್ ಅನ್ನುವಂತ ಇದು ಪುಸ್ತಕ, ಇನ್ ಪ್ರಮೋಷನ್ ಆಫ್ ಹೆಲ್ತ್ ಬಗ್ಗೆ ರೊನಾಲ್ಡ್ ರಾಸ್ ವ್ಯಾಟ್ಸನ್ ಅವರು ಬರೆದಿರುವಂತಹ ಪುಸ್ತಕ ಕೂಡ ಇದೆ. ಹಾಗಾಗಿ ಈ ಮೆಲಟೋನಿನ್ ಬಗ್ಗೆ ನಮಗೆ ಈಗ ವೈದ್ಯಕೀಯ ವಿಜ್ಞಾನ ಓದ್ಕೊಂಡವರಿಗೆ ನಮಗೆ ಎಷ್ಟು ಜ್ಞಾನ ಇತ್ತು, ಪ್ರಾಯಶಃ ಅದರ ಇನ್ನೊಂದು ಪರಿಭಾಷೆಯಲ್ಲಿ ಬಸವಾದಿ ಪ್ರಮುಖರು ಕೂಡ ಅದರ ಒಂದು ಮನಗಂಡು ಶಿವಯೋಗ ಸಾಧನೆಯನ್ನ ಕೈಗೊಳ್ಳಿಕ್ಕೆ ಬಹಳಷ್ಟು ಶ್ರಮವನ್ನ ಹಾಕಿದ್ರು. ಅದರಲ್ಲಿ ಅವರು ಯಶಸ್ವಿ ಕೂಡ ಆದ್ರು. ಹಾಗಾದ್ರೆ ಈ ಇಷ್ಟಲಿಂಗ ಈ ಎಲ್ಲವನ್ನ ಕೈಗೊಳ್ಳುವಂತ ಇಷ್ಟಲಿಂಗದಿಂದ ಹೊರಡುವಂತ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಮುಖಾಂತರ ಹಾದು ನಮ್ಮ ಪೀನಿಯಲ್ ಗ್ರಂಥಿಯನ್ನು ತಲುಪುವುದರ ಮುಖಾಂತರವಾಗಿ ಆ ಒಂದು ಪೀನಿಯಲ್ ಹಾರ್ಮೋನ್ ಅನ್ನ ತನ್ಮೂಲಕವಾಗಿ ಇಡೀ ದೇಹವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಶಿವಯೋಗಿಗಳಿಗೆ ದೇಹದ ಮೇಲೂ ನಿಯಂತ್ರಣ ಇತ್ತು, ಮನಸ್ಸಿನ ಮೇಲೂ ನಿಯಂತ್ರಣ ಇತ್ತು, ಸಾಮಾಜಿಕ ನೆಲೆಯಲ್ಲಿ ಕೂಡ ಅಂತ ಸದೃಢವಾದಂತ ವ್ಯಕ್ತಿತ್ವವನ್ನ ಮತ್ತು ಸಮಾಜವನ್ನ ಕಟ್ಟಲಿಕ್ಕೆ ಅವರಿಂದ ಸಾಧ್ಯ ಆಯಿತು. ಹಾಗಾಗಿ ಇದು ಬಹುಶಃ ಇಷ್ಟಲಿಂಗದ ವಿಜ್ಞಾನದ ಒಂದು ಮಹತ್ವಪೂರ್ಣವಾದಂತ ಅಂಶ.
ಇಷ್ಟಲಿಂಗ ಅಂದ್ರೆ ಬಹಳ ಜನ ಭಾವಿಸ್ಕೊಂಡಿರ್ತೀವಿ ಅದೊಂದು ಬರೀ ಒಂದ್ ಕಲ್ಲು ಮೇಲೆ ಒಂದೇನೋ ಡಾಂಬರ್ಗತೆ ಏನೋ ಹಾಕಿರ್ತಾರೆ ಅಂತ ಹೇಳಿ. ಅದು ನಿಮಗೆಲ್ಲ ಗೊತ್ತಿರ್ಲಿ, ಇಷ್ಟಲಿಂಗವನ್ನ ತಯಾರು ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ. ಅದು ಒಂದು ಕಂತೆ ಕಾಯಕ ಅನ್ನುವಂತ ಒಂದು ಕಾಯಕ ಜೀವಿಗಳೇ ನಮ್ಮ ಸುತ್ತಲೂ ಇದ್ದಾರೆ. ಬಹುತೇಕ ಶುದ್ಧವಾಗಿರುವಂತ ಅಂತ ಕಾಯಕವನ್ನ ಮಾಡುವಂತವ್ರು ಬಹಳ ಜನ ಕಡಿಮೆ ಆಗಿದ್ದಾರೆ ಇವತ್ತು ಕಾರಣಾಂತರಗಳಿಂದ. ಆದ್ರೆ ನಿಜವಾಗಿಯೂ ಇಷ್ಟಲಿಂಗವನ್ನ ತಯಾರಿಸಬೇಕಾದ್ರೆ ಇಷ್ಟು ಕಷ್ಟ ಇದೆ. ಇವೆಲ್ಲವೂ ಶುದ್ಧವಾದ ರೂಪದಲ್ಲಿ ಸಿಗಬೇಕು. ಏನು ಒಳಗಡೆ ಇರುವಂತ ಪೀಠಿಕೆ ಅಥವಾ ಒಂದು ಸಿಲಿಕಾನ್ ಡೈಆಕ್ಸೈಡ್ ಚಂದ್ರಕಾಂತ ಶಿಲೆ ಇಂದ ಮಾಡಿರುವಂತದ್ದು ಶೀತಲ ಸ್ವಭಾವವನ್ನ ಅದರ ಒಂದು ಗುಣವಾದ್ರೆ, ಮೇಲೆ ಇರುವಂತ ಅಷ್ಟಬಂದಿ ಕಂತಿಗಳು ಅಂದ್ರೆ ಆ ಕಂತೆಯನ್ನು ಮಾಡ್ಲಿಕ್ಕೆ 8 ವಸ್ತುಗಳನ್ನ ಬಳಸ್ತಾರೆ. ಶಿಲಾರಸ, ಅದು ಏನೇನು ಉಪಯೋಗ ಆಗ್ತದೆ ನಮ್ಮ ಆಯುರ್ವೇದದಲ್ಲಿ ಅಂತ ಹೇಳಿ ಅದನ್ನು ಕೂಡ ಹೇಳಿದ್ದೇನೆ. ಇಂಗಳೀಕ, ರಾಳ, ಅರಗು, ರುಮಾಮಸ್ತಿಕಿ, ಅಂಜನ ಮತ್ತು ಗೇರೆಣ್ಣೆ ಒಳಗೆ ಇವನ್ನೆಲ್ಲವನ್ನ ಹಾಕಿ ಕುದಿಸಿ ಕೊನೆಗೆ ಆಕಳ ತುಪ್ಪದ ಕಾಡಿಗೆ ಹಾಕಿದಾಗ ಅದು ಆ ಒಂದು ಕರಿ ಬಣ್ಣ ಒಂದು ಬರ್ತದೆ. ಅದನ್ನ ಕುದಿಸಿ 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 ಎಷ್ಟು ಗಟ್ಟಿಯಾಗಿ ಅದನ್ನ ಬಡಿಬೇಕು. ಅದರಲ್ಲಿ ಎಲ್ಲ ಗಾಳಿ ಅಂಶವನ್ನ ತೆಗೆದುಕೊಂಡು ದಿನಗಟ್ಲೆ ಅದನ್ನ ಬಡದ ಮೇಲೆ ಪ್ರಾಯಶಃ ಇಂಥ ಒಂದು ಕಂತೆ ತಯಾರಾಗ್ತದೆ. ಅದನ್ನ ನಮ್ಮ ಇಷ್ಟಲಿಂಗದ ಹೊರ ಮೈಗೆ ಅದನ್ನ ಹಾಕೋದ್ರ ಮುಖಾಂತರವಾಗಿ ಇದನ್ನ ಅವರು ಕೊಡ್ತಾ ಇದ್ದಾರೆ. ಇನ್ನು ನನ್ನ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ ಇನ್ನು 2 ನಿಮಿಷದಲ್ಲಿ. ಚನ್ನಬಸವಣ್ಣವರು ಒಂದು ವಚನವನ್ನ ಗಮನಿಸಬೇಕು. ಲಿಂಗಮೂರ್ತಿಯನ್ನು ನಿತ್ಯವೂ 3 ಬಾರಿ ಅರ್ಚಿಸುವುದು ಉತ್ತಮ, 2 ವೇಳೆ ಅರ್ಚಿಸುವುದು ಮಧ್ಯಮ, 1 ಸಲ ಪೂಜಿಸುವುದು ಕನಿಷ್ಠ. ಇವತ್ತು ನಮ್ಮ ದುರ್ದೈವ ಏನಾಗಿದೆ ಅಂದ್ರೆ, 1 ಸಲ ಬಿಡ್ರಿ, ಅಂಗದ ಮೇಲೆ ಲಿಂಗ ಇಲ್ಲದೆ ಇರುವಂತ ಪರಿಸ್ಥಿತಿ ಇವತ್ತು ಬಹುತೇಕ 90ಕ್ಕೂ ಹೆಚ್ಚು % ಲಿಂಗವಂತರದಾಗಿದೆ. ಇರ್ಲಿ, ಅದ್ರ ವಿಷಯ ಬೇರೆ. ಆ ನಂತರದ ಆದ್ರೆ ಇಲ್ಲಿ ಬರೀ ಮೆಲಟೋನಿನ್ ಸೆಕ್ರೇಷನ್ ಮುಂಜಾನೆ ಇಷ್ಟುವರೆಗೂ ಹೇಳಿದ್ರಿ. ಚನ್ನಬಸವಣ್ಣ 3 ಸತಿ ಪೂಜೆ ಮಾಡ್ಲಿಕ್ಕೆ ಯಾಕೆ ಹೇಳಿದ್ರು? ಪ್ರಶ್ನೆ ಬರ್ತದಲ್ವಾ? ಮತ್ ನೀವೇ ಕಾಂಟ್ರಡಿಕ್ಟ್ ಮಾಡ್ತಾ ಇದ್ರಲ್ಲ ನಿಮ್ ಮಾತನ್ನ. ಹಾಗಾದ್ರೆ 3 ಸಲ ಪಾಪ ಪೂಜ್ಯರೆಲ್ಲ 3 ತ್ರಿವಿಧ ಲಿಂಗ ಪೂಜೆ, ತ್ರಿಕಾಲ ಲಿಂಗ ಪೂಜಾ ಇಷ್ಟರೆಲ್ಲ ಏನ್ ಮಾಡಬೇಕು? ಚನ್ನಬಸವಣ್ಣವ್ರ ಮಾತು ಕೇಳಬೇಕು, ಅಲ್ಲಂ ಪ್ರಭುದೇವ್ರ ಮಾತು ಕೇಳಬೇಕು? ಇದಕ್ಕೂ ಕೂಡ ಇದೆ. ಈ ರೀತಿಯಾಗಿ ಇಷ್ಟಲಿಂಗವನ್ನ ಮುಖಾಂತರವಾಗಿ ಮಾಡುವಂತ ಶಿವಯೋಗ ಅಥವಾ ನೋಟ, ಅದು ಇಷ್ಟಲಿಂಗದ ಮುಖಾಂತರವಾಗಿ ನಮ್ಮ ಮೆಲಟೋನಿನ್ ಸೆಕ್ರೇಷನ್ ರೆಗ್ಯುಲೇಟ್ ಮಾಡ್ತಾ ನಮ್ಮ ಪೀನಿಯಲ್ ಗ್ರಂಥಿಯನ್ನು ನಿಯಂತ್ರಿಸುವ ಕಾರಣ ನಾವು ಯಾವಾಗ ಬೇಕಾದ್ರೂ ಅದನ್ನ ಸ್ವಿಚ್ ಆನ್ ಆಫ್ ಮಾಡಿದಾಗೆ ನಾವು ಅದರ ರೆಗ್ಯುಲೇಷನ್ ಮಾಡಬಹುದು. ಅದನ್ನ ಮುಂದುವರೆದು ಇವ್ರು ಹೇಳ್ತಾರೆ, ಅಡಿಲೈಡ್ ಯೂನಿವರ್ಸಿಟಿಯಲ್ಲಿ ನಡೆದಂತ ಈ ಸಂಶೋಧನೆಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ರಿಸರ್ಚ್ ಸ್ಟಡಿ ಕಂಡಕ್ಟೆಡ್ ಇನ್ ಅಡಿಲೈಡ್ ಯೂನಿವರ್ಸಿಟಿ ಮೆಡಿಕಲ್ ಸ್ಕೂಲ್, ಆಸ್ಟ್ರೇಲಿಯಾ has found through yoga that yoga techniques, alternative breathing and particularly gazing, our ಬಳಸ್ತಾರೆ ಪದ gazing or ತ್ರಾಟಕ್, has dramatic effect on melatonin secretion. The results indicate the pineal melatonin production can be manipulated. It's not that is physiologically ಅದು ಆ ಸಮಯ ಕರೆಕ್ಟ್ ಇದೆ, ಆದ್ರೆ ಇಟ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್ ಲೈಕ್ ಅ ಕ್ಲಾಸಿಕಲ್ ಕಂಡೀಷನಿಂಗ್ ಪ್ಯಾರಾಡಿಮ್ ವೆನ್ ಅನ್ ಅಪ್ರಾಪ್ರಿಯೇಟ್ ಕಂಡೀಷನಲ್ ಸ್ಟಿಮ್ಯುಲಸ್ ಈಸ್ ಯೂಸ್. ಅಂತ ಅಪ್ರಾಪ್ರಿಯೇಟ್ ಕಂಡೀಷನಲ್ ಸ್ಟಿಮ್ಯುಲಸ್ ಯಾವುದು ಅಂತಂದ್ರೆ ನಾವು ಮಾಡುವಂತ ಶಿವಯೋಗ. ಆ ಮೂಲಕವಾಗಿ ಹಾಗಾದ್ರೆ ಈ ಶಿವಯೋಗದ ಎಫೆಕ್ಟ್ ಏನು? ಇಷ್ಟೆಲ್ಲ ಹೇಳಿದ್ರಿ ಖರೆ, ನಮ್ಮ ಹುಡುಗರು ಕೇಳಿದ್ರೆ ಸೈನ್ಸ್ ಏನಪ್ಪಾ, ನಮಗೆ ಏನ್ ಬೆನಿಫಿಟ್ ಏನು, ಏನಾದ್ರೂ ಉಪಯೋಗ ಅಂತ ಹೇಳ್ತಾರೆ. ನಮ್ಮ ಹಡಪದ ಲಿಂಗಮ್ಮ ತಾಯಿ ಅದರ ಎಫೆಕ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಆಧಾರ ಬಲಿಯ ಬೇಗವರಿಯಿತ್ತು, ಕಿಚ್ಚು ಆವರಿಸಿ ಊರ್ಧ್ವಕ್ಕೇರಿತ್ತು, ಸಾಸಿರದಳ ಅಮೃತ ಕೊಡ ಕಾಯಿತ್ತು. ಆ ಅಮೃತ ಉಕ್ಕಿ ತೊಟ್ಟಿಕ್ಕಿ ಅಮೃತವನ್ನುಂಡು ಹಸಿವು ಕೆಟ್ಟಿತ್ತು, ತೃಷೆಡಿಗಿತ್ತು, ನಿದ್ರೆ ಎರೆತಿತ್ತು. ಒಬ್ಬ ಯೋಗಿಗೆ ಸಂಭವಿಸಬಹುದಾದಂತ ಆ ಯೋಗದ ಪ್ರಕ್ರಿಯೆಯಲ್ಲಿ ಆಗುವಂತಹ ಒಂದು ಮಾನಸಿಕ, ದೈಹಿಕ ಮತ್ತು ಆನುಭಾವಿಕ ನೆಲೆಯನ್ನ ಹಡಪದ ಲಿಂಗಮ್ಮ ತಾಯಿ ಕಟ್ಟಿಕೊಟ್ಟು ಮಂಗಳ ಮಹಾ ಬೆಳಕಿನಲ್ಲಿ ಓಲಾಡಿ ಸುಖಿಯಾದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ಪ್ರಸ್ತುತ ದಿನಮಾನಕ್ಕೆ ಅನ್ವಯಿಸ್ತಾ ಹೇಳೋದಾದ್ರೆ, ಇದು ಒಂದು ಹಾಲಿನ ಪಾತ್ರೆಯನ್ನ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ನಾವು ಇಟ್ಟಿರ್ತೀವಿ, ಕೆಳಗಡೆ ಶಾಖವನ್ನ ಹಾಕಿರ್ತೇವೆ. ಅದು ಆ ಶಾಖ ಮೇಲೆ ತಲುಪಿ ತಲುಪಿ ಆ ಹಾಲು ಕುದ್ದು ಉಕ್ಕಿ ಬೀಳುತ್ತೆ ಕೆಳಗೆ. ಇದನ್ನೇ ನಾವು ಯೋಗದ ಪರಿಭಾಷೆಯಲ್ಲಿ ನೋಡೋದಾದ್ರೆ ಆಧಾರವ ಬಲಿಯೇ, ಆಧಾರ ಬಲಿಬೇಕು ಮೊದಲು. ಆ ಯೋಗ ಪ್ರಕ್ರಿಯೆಯಲ್ಲಿ ಬಲಿತು ಕುಂಡಲಿನಿ ಜಾಗೃತಿಯನ್ನ ಮೇಲ್ಮುಖವಾಗಿ ಸಾಧನೆಯನ್ನ ಮಾಡ್ತಾ ಕೊನೆಗೆ ಮಂಗಳ ಬೆಳಕಿನ ಮಹಾ ಬೆಳಕಿನಲ್ಲಿ ಓಲಾಡಿ ಸುಖಿಯಾದೆ ಅಂತಂದ್ರೆ ಅವರು ಎನ್ಲೈಟನ್ಮೆಂಟ್ ಅನ್ನುವಂಥದ್ದೇನಿದೆ, ಇಟ್ ಈಸ್ ನಾಟ್ ಎ ಒನ್ ಟೈಮ್ ಅಚೀವೇಬಲ್ ಗೋಲ್, ಇಟ್ ಈಸ್ ಅನ್ ಕಂಟಿನ್ಯೂಸ್ ಪ್ರಾಸೆಸ್, ಇಟ್ ಈಸ್ ಅನ್ ಎವರ್ ಲಾಸ್ಟಿಂಗ್ ಡೈನಮಿಕ್ ಪ್ರಾಸೆಸ್ ಅನ್ನುವಂಥದ್ದನ್ನ. ಹಾಗಾಗಿ ಚನ್ನಬಸವಣ್ಣವ್ರು ಹೇಳ್ತಾರೆ, ನಿರಂತರವಾಗಿ ಕಾಯ ಇರುವವರೆಗೂ
ಲಿಂಗ ಪೂಜೆ ಬೇಕು, ಎಂತ ಶಿವಯೋಗಿ ಆದ್ರೂ ಕೂಡ ಲಿಂಗ ಪೂಜೆ ಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಆ ಮೂಲಕವಾಗಿ ಇಡೀ ನಮ್ಮ ಈ ಚಕ್ರಗಳ ಸಾಧನೆ ಮುಖಾಂತರವಾಗಿ ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವೆಲ್ಲರ ಉನ್ನತಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿಯೂ ಇದು ಅವಶ್ಯಕತೆ ಆಗೇ ಆಗುತ್ತೆ. ಅದನ್ನೇ ಚಾಮರಸ ಕವಿ ಪ್ರಭುಲಿಂಗ ಲೀಲೆಯಲ್ಲಿ ಪ್ರಭುದೇವರ ಬಾಯಲ್ಲಿ ಹೇಳಿಸ್ತಾರೆ, ಆಲಿನಿಂದರೆ ಅಂದ್ರೆ ಕಣ್ಣಾಲಿಗಳು ಒಂದ್ ಕಡೆ ನಿಲ್ತ್ರೆ, ಬಹುಶಃ ಮನಸ್ಸನ್ನ ಒಂದು ಪಕ್ಷಿಗೆ ನಾವು ಹೋಲಿಸಿದ್ರೆ, ಪಕ್ಷಿನ ಹಿಡಿಬೇಕಂದ್ರೆ ರೆಕ್ಕ ಹಿಡಿದ್ರೆ ಬರೋಲ್ಲ, ಕುತ್ತಿಗೆ ಹಿಡಿದ್ರೆ ಪಕ್ಷಿ ಸತ್ತು ಹೋಗುತ್ತೆ. ಅದನ್ನ ಹಿಡಿಬೇಕಂದ್ರೆ ಕಾಲ್ ಹಿಡಿಬೇಕು. ಆ ಮನಸ್ಸು ಎಂಬ ಪಕ್ಷಿಯ ಕಾಲ್ ಯಾವುದು ಅಂತಂದ್ರೆ ಕಣ್ಣು. ಪಂಚೇಂದ್ರಿಯಗಳಲ್ಲಿ ಬಹುಮುಖ್ಯವಾಗಿರುವಂತ ಸ್ಪೆಷಲ್ ಸೆನ್ಸ್ ಆರ್ಗನ್ಸ್ ನಲ್ಲಿ ಬಹುಮುಖ್ಯವಾಗಿರುವಂತ ಆರ್ಗನ್ ಯಾವ್ದಾದ್ರೆ ಅದು ಕಣ್ಣು. ಕಣ್ಣು ಒಂದ್ ಕಡೆ ನಿಂತ್ರೆ ಮನಸ್ ನಿಲ್ತದೆ, ಸುಳಿದು ಸುತ್ಸುವ ಗಾಳಿ ಸಮಸ್ಥಿತಿಗೆ ಬರ್ತದೆ, ಮನಸ್ ನಿಲ್ತದೆ. ಮನ ನಿಂತು ಅಂತಂದ್ರೆ ಲೀಲೆಯಿಂದ ಬಿಂದು ನಿಂದರೆ ಕಾಲ ಕರ್ಮವ ಗೆಲಿದು, ಅಂದ್ರೆ ನಮ್ಮ ಎಲ್ಲ ಸರ್ವೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಹಿಡಿತಕ್ಕೆ ಬರ್ತಾ ಇದ್ದಾವೆ. ಅವು ಆದ್ರೆ ಮಾಯೆ ಅನ್ನುವಂಥದ್ದನ್ನ ಹೇಳ ಹೆಸರಿಲ್ಲದೆನಿಸಬಹುದೇ. ಇದನ್ನ ನೀವು ಪವಾಡ ಅಂತ ಕರೀರಿ, ಅದು ವೈಜ್ಞಾನಿಕ ಸಂಶೋಧನೆಯಲ್ಲಿ ಎಂತ ಅಪ್ರತಿಮವಾದಂತ ಸಾಧನೆ ಮಾಡ್ತೀವಿ ಅಂತಂದ್ರು ಅದಕ್ಕೂ ಸೈ. ಎರಡಕ್ಕೂ ಕೂಡ ದೈಹಿಕ ಮತ್ತು ಸಾಮಾಜಿಕ ಸಾಧನೆ, ವೈಯಕ್ತಿಕ ಸಾಧನೆ, ಸಾರ್ವತ್ರಿಕ ಸಾಧನೆಗೆ ಇಷ್ಟಲಿಂಗ ಒಂದು ಮಹಾಮಾರ್ಗವಾಗಿದ್ದಕ್ಕೋಸ್ಕರವಾಗಿ ಸಾಮಾಜಿಕವಾಗಿ ಬಸವಣ್ಣವರು ಅಷ್ಟು ಸಾಧಿಸಿದ್ರೆ, ಅಲ್ಲಮ ಪ್ರಭುದೇವರ ಆದಿಯಾಗಿ, ಚನ್ನಬಸವಣ್ಣವರ ಆದಿಯಾಗಿ ಅನೇಕ ಶಿವಯೋಗಿಗಳು ಅಂತರಾಳವನ್ನ ಶೋಧಿಸಿ ಮಹತ್ತರವಾದಿರುವಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಹಿಂಗೆಲ್ಲ ಹೇಳಿದ್ರೆ ನಮ್ಮ ಹುಡುಗರು ಕೇಳಂಗಿಲ್ರಿ. ಇವೆಲ್ಲ ಹೆಂಗೆ ನೀವು ಇವೆಲ್ಲ ನಿಮ್ ಭಾಷೆ ರೀಪ, ಇವೆಲ್ಲ ನಮ್ಗೆ ತಿಳಿಯೋದಿಲ್ಲ, ನಮ್ಮ ಮಂದಿಗೆ ತಿಳಿಯೋಂಗಂದ್ರೆ ಸ್ವಲ್ಪ ಏನಾರ ಹೇಳ್ರಿ ಅಂತಂದು ಇದಕ್ಕೋಸ್ಕರವಾಗಿ ಅದರ ಫಲಗಳು ಯಾವ ರೀತಿ ಇರ್ತವೆ, ಇದೆಲ್ಲನ ಸಾಧನೆ ಮಾಡಿದ್ರೆ ಏನಾಗ್ತದೆ. ಒಂದು ಮೊಟ್ಟ ಮೊದಲಾಗೋದು ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆ ಬಹುಮುಖ್ಯವಾಗಿ ಆಗುವಂತ. ನೆಕ್ಸ್ಟ್ ಬರೋದು ಆತ್ಮವಿಶ್ವಾಸ. ನಾ ಹೇಳಿದ್ನಲ್ಲ, ಇಟ್ಸ್ ಸಿಂಬಲ್ ಆಫ್ ಸೆಲ್ಫ್ ಎಂಪವರ್ಮೆಂಟ್. ಆತ್ಮವಿಶ್ವಾಸ ಬರ್ತದೆ. ದೇವ್ರ ನನ್ನ ಜೊತೆಗೆ ಇದಾನಪ್ಪ, ಪರಮಾತ್ಮ ಚೈತನ್ಯ ನನ್ನ ಜೊತೆ ಇರ್ಬೇಕಾದ್ರೆ ನಾನು ಯಾರಿಗೆ ಹೆದರ್ಬೇಕು. ಭಾವನಾತ್ಮಕ ಸ್ಥಿರತೆ, ಎಮೋಷನಲ್ ಸ್ಟೆಬಿಲಿಟಿ ಬಹುತೇಕ ಜನರಿಗೆ ಇರೋದಿಲ್ಲ. ಆ ಭಾವನಾತ್ಮಕ ಸ್ಥಿರತೆಗೆ ನಮ್ಮಲ್ಲಿ ಬಂತು ಅಂದ್ರೆ ಶಿವಯೋಗದ ಅನುಭವದಿಂದ ಅದು ಸಾಧ್ಯ. ಆತ್ಮಾವಲೋಕದ ಸಾಮರ್ಥ್ಯ, ಯಾರು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಒಳಗಾಗ್ತಾರಲ್ಲ ಅವ್ರು ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಇದೆ. ಪ್ರಾಯಶಃ ಇವರೆಲ್ಲರೂ ಅಂತವನ್ನ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾವು ಅವರು ಪೂಜನೀಯರಾಗಿದ್ದಾರೆ, ನಾವು ಅವ್ರನ್ನ ಪೂಜಿಸ್ತಾ ಇದ್ದೇವೆ. ಆತ್ಮಾವಲೋಕನದ ಸಾಮರ್ಥ್ಯ ಜೊತೆಗೆ ಸಹಾನುಭೂತಿಯ ನಡೆ ಮತ್ತು ನುಡಿ ನಮಗಾಗ್ತದೆ. ವ್ಯಕ್ತಿತ್ವ ಅನ್ನುವಂಥದ್ದು, ಪರ್ಸನಾಲಿಟಿ ಅನ್ನುವ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ನಾವೇನ್ ಕರೆದಿದ್ದೀವಿ. ಆ ವೆಲ್ ಬೀಯಿಂಗ್ ಮುಖಾಂತರವಾಗಿ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ಅಂತ ಇನ್ನು ಯಾವ್ಯಾವ ಡೈಮೆನ್ಷನ್ ಇದಾವೋ ಎಲ್ಲ ಡೈಮೆನ್ಷನ್ ಸಮಗ್ರ ವ್ಯಕ್ತಿತ್ವ ವಿಕಸನ ಅಥವಾ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ ಇದು ರಹದಾರಿ ಆಗ್ತದೆ. ಜೊತೆಗೆ ಅಷ್ಟು ಮಾತ್ರವಲ್ಲ, ವೈಯಕ್ತಿಕವಾಗಿ ನೀವು ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಸಾರ್ವತ್ರಿಕವಾಗಿ ಅದನ್ನ ಸಾಮಾಜಿಕ ಸಾಮರಸ್ಯಕ್ಕೆ ಬಳಸಬೇಕು ಹೊರತು ಸಮಾಜವನ್ನ ವಿಘಟನೆ ಮಾಡಲಿಕ್ಕೆ ಅಥವಾ ಸಮಾಜವನ್ನ ದುಸ್ಥಿತಿಗೆ ತಳ್ಳುವಂತದ್ದು ಆಗಿರಬಾರದು. ಹಾಗಾಗಿ ವ್ಯಕ್ತಿಗೆ ಬಸವಣ್ಣನವರಲ್ಲಿ ಎಡಗೈಯಲ್ಲಿ ಲಿಂಗ ಪೂಜೆ, ಬಲಗೈಯಲ್ಲಿ ಜಂಗಮ ಸೇವೆ ಮಾಡಿದ್ರು. ಜಂಗಮ ಅಂದ್ರೆ ಅರ್ಥಾತ್ ಸಮಾಜ. ಎಷ್ಟು ಲಿಂಗಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು, ಜಂಗಮಕ್ಕೂ ಸಮಾಜಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟರು. ಆ ಮೂಲಕವಾಗಿ ಅಂತರಂಗದಲ್ಲಿ ಶಾಂತಿ, ಅಂತರಂಗದಲ್ಲಿ ಯಾರು ಶಾಂತಿಯನ್ನು ಅನುಭವಿಸ್ತಾರಲ್ಲ ಅವರು ಮಾತ್ರ ಬಹಿರಂಗದಲ್ಲಿ ಶಾಂತಿ ಬಗ್ಗೆ ಮಾತನಾಡಬಹುದು. ಅದರ ಒಂದು ಪರಿಕಲ್ಪನೆಯನ್ನು ಕಟ್ಕೊಡ್ಬಹುದು. ತನ್ಮೂಲಕವಾಗಿ ಒಂದು ಕಾಂಪ್ರಹೆನ್ಸಿವ್ ವಿಷನ್, ಒಂದು ಸಮಗ್ರ ದೃಷ್ಟಿಕೋನವನ್ನ ಕೈಗೊಳ್ಳಿಕ್ಕೆ ಇಷ್ಟಲಿಂಗ ಇದು ಸಾಧ್ಯ ಆಗ್ತದೆ. ಹಾಗಾಗಿ ಇಷ್ಟಲಿಂಗದ ಪರಿಣಾಮ ಏನು, ಇಷ್ಟಲಿಂಗಾಂಗ ಯೋಗದ ಪರಿಣಾಮ ಏನು ಅಂತಂದ್ರೆ ಈ ಎಲ್ಲ ಪರಿಣಾಮಗಳು ಕೂಡ ಇಷ್ಟಲಿಂಗದಿಂದ ಸಾಧ್ಯ. ಇದುವೇ ಇಷ್ಟಲಿಂಗ ಯೋಗದ ಒಂದು ವೈಜ್ಞಾನಿಕತೆ ಅನ್ನುವಂತ ಹೇಳ್ತಾ, ಇದಕ್ಕೆ ಅಂತಿಮವಾಗಿ ಮುದ್ರೆ ಒತ್ತಬೇಕಲ್ಲ, ಅದುವೇ ಅಲ್ಲಮ ಪ್ರಭುದೇವರ ಕೊನೆಯ ವಚನ, ಲಿಂಗವನರಿಯದೆ ಏನನರಿದಡಿಯೂ ಫಲವಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಲಿಂಗಾಯತ್ ಫಿಲಾಸಫಿ ಮೈನಸ್ ಇಷ್ಟಲಿಂಗ ಈಸ್ ನಥಿಂಗ್. ಅದಕ್ಕೆ ಪ್ರಭುದೇವರ ವಚನನ ಆಧರಿಸಿದ್ದದು. ಅವ್ರು ಹೇಳ್ತಾರೆ, ಲಿಂಗವನರಿಯದೆ ಏನನರಿದಡಿಯೂ ಫಲವಿಲ್ಲ, ಲಿಂಗವನರಿದ ಬಳಿಕ ಮತ್ತೇನನರಿದಡಿಯೂ ಫಲವಿಲ್ಲ. ಅಂದ್ರೆ ಬರೀ ಲಿಂಗ ಪೂಜೆ ಮಾಡ್ಕೊಂತ ಕುಂದ್ರೆ ಅಂತಲ್ಲ, ಲಿಂಗವನ್ನ ಒಳಗೊಳ್ಳುವುದು ಅಂದ್ರೆ ವಿಶ್ವದ ಎಲ್ಲ ವಿಷಯ ವಸ್ತುಗಳ ಬಗ್ಗೆ ಸಮಗ್ರವಾಗಿರುವಂತ ಜ್ಞಾನವನ್ನು ಹೊಂದುವುದು ಅಂತ ಅರ್ಥ. ತಾಮೂಲಕವಾಗಿ ಸರ್ವಕಾರಣ ಲಿಂಗ. ಹಾಗಾಗಿ ಲಿಂಗವನ್ನರಿದರಿದು ಲಿಂಗ ಸಂಗಮ ಮಾಡುವೆ, ಸಂಘ ಸುಖದೊಳಾಡುವೆ ಗೋಶ್ವರ. ಈ ಮೂಲಕವಾಗಿ BLD ಸಂಸ್ಥೆ ಕೇವಲ ಈ ಮಹನೀಯರುಗಳ ಸಂಸ್ಥಾಪಕರ, ಪುನರುತ್ಥಾನಕರ, ಮಹಾದಾನಿಗಳ ಈ ಸಂಸ್ಮರಣೆಯ ಸಂದರ್ಭದಲ್ಲಿ ಕೇವಲ ಸಂಸ್ಮರಣೆ ಮಾತ್ರವಲ್ಲ, ಅದನ್ನ ಒಂದು ಚಿಂತನ ಮಂಥನವನ್ನಾಗಿ ರೂಢಿಸಿದಂತ, ಅದನ್ನ ಮಾರ್ಪಾಟುಗೊಳಿಸಿ ಇಷ್ಟು ಅದರ ಬಗ್ಗೆ ಚಿಂತನೆಯನ್ನ ಕೈಗೊಳ್ಳಿಕ್ಕೆ ಆ ಒಂದು ತನ್ಮೂಲಕವಾಗಿ ಇಷ್ಟಲಿಂಗದ ವೈಜ್ಞಾನಿಕ ಮತ್ತು
ಒಂದು ವೈಚಾರಿಕತೆಯ ತತ್ವದ ಅಡಿಪಾಯದಲ್ಲಿ ಬಸವಾದಿ ಪ್ರಮತರ ಆ ಮೂಲ ಸಿದ್ಧಾಂತವಾಗಿರುವಂತಹ ಸಮಗ್ರ ಕ್ರಾಂತಿಗೆ ಅಡಿಪಾಯವಾಗಿರುವಂತಹ ಇಷ್ಟಲಿಂಗದ ಕುರಿತಾಗಿ ಚಿಂತನೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಿದಂತ ಸಂಸ್ಥೆಯ ಘನ ಅಧ್ಯಕ್ಷರತೆಯನ್ನು ವಹಿಸಿಕೊಂಡಿರುವಂತ ಶರಣರಾದಂತ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸರ್ವರಲ್ಲಿ, ಆಗಮಿಸಿರುವಂತ ಮೆಲ್ಲರಲ್ಲಿ, BLD ಸಂಸ್ಥೆಯ ಸಮಸ್ತ ನಿರ್ದೇಶಕ ಮಂಡಳಿಯವರಲ್ಲಿ ಮತ್ತು ಎಲ್ಲ ಸದಸ್ಯರಲ್ಲಿ ಶರಣೆಂದು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ.